ಹಲೋ. ಇದು ಆಲ್ರೌಂಡರ್ ಪ್ರೋಗ್ರಾಮ್ಗೆ ಒಂದು ಮ್ಯಾಥಮೆಟಿಕ್ಸು, ಸೈನ್ಸು, ಸ್ಟೋರಿ ರೈಟಿಂಗು, ಕಂಪ್ಯೂಟರ್ ಉಪಯೋಗಿಸೋದು, ಆಮೇಲೆ ಸ್ಟೋರಿ ಬರೆಯೋದು ಎಲ್ಲ ಪೋಣಿಸಿ ಆಲ್ರೌಂಡರ್ ಪ್ರೋಗ್ರಾಮ್ನಲ್ಲಿ ಮಾಡ್ತಾರಲ್ಲ ಅವ್ರಿಗೆ ಸ್ಪೆಷಲ್ ಪ್ರಾಜೆಕ್ಟ್ ಕೊಡ್ತಾ ಇದ್ದೀನಿ. ನಾನು ಇವಾಗ ಉಪಯೋಗಿಸ್ತಾ ಇರೋ ವರ್ಡ್ಸು ಕೆಲವು ಕನ್ನಡದಲ್ಲಿ ನನಗೆ ಗೊತ್ತಿಲ್ಲ, ಇಂಗ್ಲೀಷಲ್ಲಿ ಹೇಳ್ತೀನಿ, ಅದನ್ನು ನೀವು ಕನ್ನಡದಲ್ಲಿ ತಿಳ್ಕೊಬೇಕಾಗತ್ತೆ. ಈ ನಮ್ಮ ರಿಯಲ್ ಲೈಫಲ್ಲಿ, ನಮ್ಮ ಜೀವನದಲ್ಲಿ, ಆಮೇಲೆ ಸುತ್ತಮುತ್ತಲ ಲೈಫ್ ಇದರಲ್ಲಿ, ಭೂಲೋಕದಲ್ಲಿ ಎರಡು ತರ ಮೆಷರ್ಮೆಂಟ್ಸ್ ಇರುತ್ತೆ. ವೇರಿಯಬಲ್ಸ್ ಅಂತ ಕರೀತಾರೆ ಇಂಗ್ಲಿಷಲ್ಲಿ, ಮೆಷರ್ಸ್ ಅಂತಾನು ಕರೀತಾರೆ. ಒಂದು, ಸೊ ವೇರಿಯಬಲ್ಸ್ ಬರೀತೀನಿ, ವೇರಿಯಬಲ್ಸ್, ಮೆಷರ್ಸ್. ಓಕೆ, ಅದು ಎರಡು ತರ ಇರುತ್ತೆ, 2 ಟೈಪ್ಸ್. ಒಂದು ಟೈಪು ಡಿಸ್ಕ್ರೀಟ್ ವೇರಿಯಬಲ್ ಅಂತ ಕರೀತಾರೆ, ಇನ್ನೊಂದು ಟೈಪು ಕಂಟಿನ್ಯೂಸ್ ವೇರಿಯಬಲ್ ಅಂತ ಕರೀತಾರೆ. ಡಿಸ್ಕ್ರೀಟ್ ವೇರಿಯಬಲ್ ಅಂದ್ರೆ ಸಾಧಾರಣವಾಗಿ ಕೆಲವು ಇರುತ್ತೆ, ಕಂಟಿನ್ಯೂಸ್ ಆಗಿರಲ್ಲ. ಕಂಟಿನ್ಯೂಸ್ ವೇರಿಯಬಲ್ ವ್ಯಾಲ್ಯೂ ಕಂಟಿನ್ಯೂಸ್ ಆಗಿರುತ್ತೆ. ಎರಡಕ್ಕೂ ಉದಾಹರಣೆ ಕೊಡ್ತೀನಿ. ಫಸ್ಟ್ ಡಿಸ್ಕ್ರೀಟ್ ವೇರಿಯಬಲ್ಸ್ ಉದಾಹರಣೆ ಕೊಡ್ತೀನಿ. ಓಕೆ, ಡಿಸ್ಕ್ರೀಟ್ ವೇರಿಯಬಲ್ಸ್. ಡಿಸ್ಕ್ರೀಟ್ ವೇರಿಯಬಲ್ಸ್ ಉದಾಹರಣೆ ಏನು ಅಂದ್ರೆ, ಇವಾಗ ನಂಬರ್ ಆಫ್ ಪೀಪಲ್ ಇನ್ ಇಂಡಿಯಾ ಬಿಲಾಂಗಿಂಗ್ ಟು ಡಿಫರೆಂಟ್ ರಿಲಿಜನ್ಸ್, ಅಂದ್ರೆ ಬೇರೆ ಬೇರೆ ಮತಗಳು. ಇವಾಗ ಎಲ್ಲರನ್ನು ಕೌಂಟ್ ಮಾಡಿದ್ರೆ, ಇಂಡಿಯಾನೋ ಯಾವುದೋ ಒಂದು ಜಾಗದಲ್ಲಿ, ಕರ್ನಾಟಕ, ಏನ್ ಬೇಕಾದ್ರೂ ಆಗ್ಬೋದು, ಅದನ್ನು ಕೌಂಟ್ ಮಾಡಿ ಪ್ಲಾಟ್ ಮಾಡಿದ್ರೆ ಇವಾಗ ಹಿಂದೂಗಳು ಇಷ್ಟಿರ್ಬೋದು, ಹಿಂದೂಸ್. ಆಮೇಲೆ ಮುಸ್ಲಿಮ್ಸ್ ಇಷ್ಟಿರ್ಬೋದು, ಮುಸ್ಲಿಮ್ಸ್. ಆಮೇಲೆ ಕ್ರಿಶ್ಚಿಯನ್ಸು, ಆಮೇಲೆ ಬುದ್ಧಿಸ್ಟ್ ಇಷ್ಟಿರ್ಬೋದು. ನಮ್ಮ ಪಾಪ್ಯುಲೇಷನ್ ಒಟ್ಟು 1.4 ಬಿಲಿಯನ್ ಆದ್ರೆ 1 ಬಿಲಿಯನ್ ಹಿಂದೂಸ್ ಇರ್ಬೋದು, 200 ಮಿಲಿಯನ್ ಮುಸ್ಲಿಮ್ಸ್ ಇರ್ಬೋದು. ಈ ವೇರಿಯಬಲ್ಸ್ ಇದೆಯಲ್ಲ, ಈ ಮೆಷರ್ಮೆಂಟ್ ಅಲ್ಲಿ ಈ ವೇರಿಯಬಲ್ ಏನು, ರಿಲಿಜನ್. ಇದು ಈ ರಿಲಿಜನ್ ಡಿಸ್ಕ್ರೀಟ್ ವೇರಿಯಬಲ್, ಯಾಕಂದ್ರೆ ಅದು ಕಂಟಿನ್ಯೂಸ್ ಆಗಿಲ್ಲ, ಡಿಸ್ಕ್ರೀಟ್ ಆಗಿದೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಬುದ್ಧಿಸ್ಟ್ ಅಲ್ವಾ, ಅದಕ್ಕೆ ಡಿಸ್ಕ್ರೀಟ್ ವೇರಿಯಬಲ್ ಅಂತ ಕರೀತಾರೆ. ಇನ್ನೊಂದು ಉದಾಹರಣೆ ಕೊಡ್ತೀನಿ. ಜೆಂಡರ್ ಇಸ್ ಅ ಡಿಸ್ಕ್ರೀಟ್ ವೇರಿಯಬಲ್. ಯಾಕೆ? ಜೆಂಡರ್ ಇರೋದು ಆಪ್ಷನ್ ಏನು, ಒಂದು ಮೇಲು, ಒಂದು ಫಿಮೇಲ್. ಇವಾಗ ನಮ್ಮ ದೇಶದಲ್ಲಿ 1.4 ಬಿಲಿಯನ್ ಪೀಪಲ್ ಇದ್ದಾರೆ. ಅದನ್ನ ಎಷ್ಟು ಜನ ಮೇಲು ಎಷ್ಟು ಫಿಮೇಲ್ ಅಂತ ಮಾಡಿದ್ರೆ, ಮೇಲು ಇಷ್ಟಿರ್ಬೋದು, ಫಿಮೇಲ್ ಸ್ವಲ್ಪ ಜಾಸ್ತಿ ಇರ್ತಾರೆ. 0.8 ಬಿಲಿಯನ್ ಫಿಮೇಲ್ಸ್ ಇರ್ತಾರೆ, 0.6 ಬಿಲಿಯನ್ ಮೇಲ್ಸ್ ಇರ್ಬೋದು, ಅಷ್ಟಿರ್ಬೋದು. ಇದು ಮೇಲು, ಇದು ಫಿಮೇಲ್. ಇದು ಡಿಸ್ಕ್ರೀಟ್ ವೇರಿಯಬಲ್, ಯಾಕೆಂದ್ರೆ ಕಂಟಿನ್ಯೂಸ್ ಆಗಿಲ್ಲ. ಗೊತ್ತಾಯ್ತಾ? 2 ಉದಾಹರಣೆ ಕೊಟ್ಟಿದ್ದೀನಿ, ಎಷ್ಟೋ ನೀವು ಉದಾಹರಣೆ ತಿಳ್ಕೋಬಹುದು. ಓಕೆ, ಬಟ್ ಈ ಪ್ರಾಜೆಕ್ಟ್ ಅಲ್ಲಿ ಡಿಸ್ಕ್ರೀಟ್ ವೇರಿಯಬಲ್ ಉಪಯೋಗಿಸ್ತಾ ಇಲ್ಲ, ಕಂಟಿನ್ಯೂಸ್ ವೇರಿಯಬಲ್ ಉಪಯೋಗಿಸ್ತಾ ಇದೆ. ಕಂಟಿನ್ಯೂಸ್ ವೇರಿಯಬಲ್ಗೆ ಕೆಲವು ಉದಾಹರಣೆಗಳು ಕೊಡ್ತೀನಿ. ಇವಾಗ ತುಂಬಾ ಎಲ್ಲ, ಇವಾಗ ಇದು ಅಕ್ಕಿ ಮೆಷರ್ ಮಾಡ್ತೀವಿ, ಕೆಜಿಸ್, ಕಿಲೋಗ್ರಾಮ್ ಮೆಷರ್ ಮಾಡ್ತೀವಿ. ಒಬ್ರೊಬ್ರು ಬರ್ತಾರೆ, ಒಬ್ರು 2 ಕೆಜಿ ಕೇಳ್ತಾರೆ, 1 ಕೆಜಿ ಕೇಳ್ತಾರೆ, ಕೆಲವೊಬ್ರು 3 ಕೆಜಿ ಕೇಳ್ತಾರೆ. ಅದು ಕಂಟಿನ್ಯೂಸ್ ವೇರಿಯಬಲ್. ಎಕ್ಸಾಂಪಲ್ಸ್ ಕೊಡ್ತೀನಿ. ಓಕೆ, ಇನ್ಕಮ್, ಜನರಲ್ ಇನ್ಕಮ್, ಆದಾಯ, ಅದು ಕಂಟಿನ್ಯೂಸ್. ಕೆಲವರಿಗೆ 10,000 ಬರ್ಬೋದು, ಕೆಲವರಿಗೆ 5,000 ಬರ್ಬೋದು, ಕೆಲವ್ರಿಗೆ 3,000 ಬರ್ಬೋದು, ಕೆಲವ್ರಿಗೆ 3,500 ಬರ್ಬೋದು. ಕಂಟಿನ್ಯೂಸ್ ಎಲ್ಲಾ ತರದ ಜನಗಳು ಸಿಗ್ತಾರೆ. ಇನ್ಕಮ್. ಏಜ್, ಕೆಲವರಿಗೆ ವಯಸ್ಸು 45 ಇರುತ್ತೆ, ಕೆಲವ್ರಿಗೆ 46 ಇರುತ್ತೆ, 46.5 ಇರುತ್ತೆ, 47 ಇರುತ್ತೆ. ಕಂಟಿನ್ಯೂಸ್ ಆಗಿ ಜನಗಳು ಎಲ್ಲಾ ತರದ ಇದರಲ್ಲೂ ಏಜ್ ಅಲ್ಲೂ ಸಿಗ್ತಾರೆ. ಹೈಟು ಅಷ್ಟೇ, ಹೈಟ್ ಇಸ್ ಆಲ್ಸೋ ಕಂಟಿನ್ಯೂಸ್ ವೇರಿಯಬಲ್. ಹೈಟು 5 ಅಡಿ 4 ಅಂಗ್ಲ ಇರೋರು ಸಿಗ್ತಾರೆ, 5 ಅಡಿ 5 ಅಂಗ್ಲ ಇರೋರು ಸಿಗ್ತಾರೆ, 5 ಅಡಿ 6 ಅಂಗ್ಲ ಇರೋರು ಸಿಗ್ತಾರೆ. ವೆಯ್ಟ್ ಅಷ್ಟೇ, ವೆಯ್ಟ್ ಇಸ್ ಆಲ್ಸೋ ಕಂಟಿನ್ಯೂಸ್ ವೇರಿಯಬಲ್. ವೆಯ್ಟು ಕೆಲವರು 20 ಗ್ರಾಮ್ ಇರ್ತಾರೆ, ಕೆಲವರು 21 ಗ್ರಾಮ್ ಇರ್ತಾರೆ, ಕೆಲವರು 60 ಗ್ರಾಮ್ ಇರ್ತಾರೆ, 62 ಗ್ರಾಮ್ ಇರ್ತಾರೆ. ಕಂಟಿನ್ಯೂಸ್ ಆಗಿರುತ್ತೆ. ಸೊ ಈ ವೇರಿಯಬಲ್ಸ್ ಎಲ್ಲ ಕಂಟಿನ್ಯೂಸ್ ವೇರಿಯಬಲ್ಸ್ ಅಂತ ಕರೀತಾರೆ. ಓಕೆ, ಸೊ ಇವಾಗ ಈ ಕಂಟಿನ್ಯೂಸ್ ವೇರಿಯಬಲ್ಸ್ ಅಲ್ಲಿ ಯಾವಾಗ್ಲೂ ನಾವು ಜನಸಂದಣಿ, ನಮ್ಮ ಭೂಲೋಕದಲ್ಲಿ, ನಮ್ಮ ಇದರಲ್ಲಿ ಅರಣ್ಯಗಳಲ್ಲಿ ನೋಡಿ ಒಂದು ಮೆಷರ್ ಮಾಡಿದ್ರೆ, ಒಂದು ಕಂಟಿನ್ಯೂಸ್ ವೇರಿಯಬಲ್ ಮೆಷರ್ ಮಾಡಿದ್ರೆ, ಅದಕ್ಕೆ ಒಂದು ಎಲ್ಲಾ ವೇರಿಯಬಲ್ಸ್ಗೂ ಒಂದು ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಪಾಪ್ಯುಲೇಷನ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಅಂತ ಕರೀತಾರೆ. ಒಂದು ಪಾಪ್ಯುಲೇಷನ್ ಅಲ್ಲಿ ಯಾವ್ದೋ ಒಂದು ವೇರಿಯಬಲ್ ತಗೊಂಡ್ರೆ ಅದಕ್ಕೆ ಡಿಸ್ಟ್ರಿಬ್ಯೂಷನ್, ಬೇರೆ ಬೇರೆ ತರ ಡಿಸ್ಟ್ರಿಬ್ಯೂಷನ್ಸ್ ಇರುತ್ತೆ ಭೂಲೋಕದಲ್ಲಿ.
ಜನಸಂದಣಿ, ಭೂಲೋಕದಲ್ಲಿ, ಇದರಲ್ಲಿ ನಮ್ಮ ಕೃಷಿ ಪಕ್ಷದಲ್ಲಿ ಎಲ್ಲಾ ಕಡೆನೂ ನೋಡಿದ್ರೆ ಈ ವೇರಿಯಬಲ್ಸ್ಗೆ ಒಂದು ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಒಂದು ಉದಾಹರಣೆ ತಗೋತೀನಿ. ಓಕೆ, ಒಂದು ಉದಾಹರಣೆ ತಗೋಣ. ಏಜ್ ತಗೋಣ. ಇವಾಗ ಕಣ್ಣೂರ್ ಹಳ್ಳಿಲಿ ವಿಲೇಜ್ ಎಲ್ರದ್ದು ಏಜು ಕಲೆಕ್ಟ್ ಮಾಡ್ಕೊಂಡ್ ಬಂದ್ರೆ ಒಬ್ಬೊಬ್ರಿಗೆ ಒಂದು ಕಣ್ಣೂರಲ್ಲಿ ಎಷ್ಟು ಜನ ಇರ್ಬೋದು? ಒಂದು 3,000 ಜನ ಇದಾರ. 3,000 ಜನ ಕೇಳಿ ಒಬ್ರೊಬ್ರು ಕೇಳ್ಕೊಂಡ್ ಬಂದ್ರೆ ನಿಮ್ಗೆ ಸ್ವಲ್ಪ ವಯಸ್ಸು, ನನಗೆ 10 ವರ್ಷ, 11 ವರ್ಷ, 12 ವರ್ಷ, 40 ವರ್ಷ, 60 ವರ್ಷ, ಒಬ್ರು ಅಜ್ಜಿ ಇರ್ತಾರೆ 80 ವರ್ಷ. ಅದೆಲ್ಲ ತಗೊಂಡ್ ಬಂದು ಒಂದು ಪ್ಲಾಟ್ ಮಾಡೋಣ. ಕಂಟಿನ್ಯೂಸ್ ವೇರಿಯಬಲ್ ಯಾವಾಗಲೂ ಪ್ಲಾಟ್ ಮಾಡ್ಬೋದು, ಯಾಕಂದ್ರೆ ಡಿಸ್ಕ್ರೀಟ್ ಅಲ್ಲ ಅದು. ಇದು ಏಜ್ ಆಫ್ ಪೀಪಲ್ ಇನ್ ಕಣ್ಣೂರ್. ಓಕೆ, ಇದು ನಂಬರ್ ಆಫ್ ಪೀಪಲ್ ಎಲ್ಲ ಸೇರಿ ಎಷ್ಟು ಜನ ಇದ್ದಾರೆ ಕಣ್ಣೂರಲ್ಲಿ? 3,000 ಜನ ಇದ್ದಾರೆ. ಕೆಲವರು ಎಷ್ಟು ಜನ ಇರ್ಬೋದು? ಇವಾಗ ಇದು ಕಂಟಿನ್ಯೂಸ್ ಆಗಿ ಬರ್ಕೊಂಡು ಹೋಗೋಣ. ಏಜ್ ಇದು ಮಿನಿಮಮ್ ಎಷ್ಟು? 0 ಇರ್ತಾರಲ್ಲ, ಮಗುನೂ ಇರುತ್ತೆ. ಇದು 10, ಇದು 20, 30, 40, 50, 60, ಕೆಲವರು 80 ವರ್ಷ ಇರೋರು ಇರ್ಬೋದಲ್ವಾ? 80 ಇರ್ತಾರೆ. ಸೊ ಇವಾಗ ಎಷ್ಟು ಜನ ಇರ್ಬೋದು? 10 ವರ್ಷದ ಜನ ಒಂದು ಇಷ್ಟು ಜನ ಇರ್ಬೋದು, ಒಂದು 150 ಜನ ಇರ್ಬೋದು. 20 ವರ್ಷದ ಜನ ಒಂದು ಇಷ್ಟು ಜನ ಇರ್ಬೋದು, 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 ಇಷ್ಟು ಜನ ಇರ್ಬೋದು. ಅದನ್ನೆಲ್ಲ ನೀವು ತಗೊಂಡು ಹಿಂಗ್ ಪ್ಲಾಟ್ ಮಾಡಿದ್ರೆ ಆ ಪ್ಲಾಟ್ ಗೆ ಡಿಸ್ಟ್ರಿಬ್ಯೂಷನ್ ಅಂತ ಕರೀತಾರೆ. ಸೊ ದಿಸ್ ಇಸ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಏಜ್ ಇನ್ ದ ಕಣ್ಣೂರ್ ಪಾಪ್ಯುಲೇಷನ್. ಈ ಡಿಸ್ಟ್ರಿಬ್ಯೂಷನ್ ಹೆಂಗ್ ಕಾಣಿಸ್ತಾರೆ ನೋಡಿ, ಒಂದು ಇದಕ್ಕೆ ಬೆಲ್ ಕರ್ವ್ ಅಂತ ಕರೀತಾರೆ. ಈ ಡಿಸ್ಟ್ರಿಬ್ಯೂಷನ್ ಹೆಂಗ್ ಕಾಣಿಸ್ತಾರೆ ನೋಡ್ರಿ, ಹೆಂಗಿದೆ ಇದು? ಇದರಲ್ಲಿ ಸಣ್ಣ ವಯಸ್ಸಿನವ್ರು ಸ್ವಲ್ಪ ಜನ ಇರ್ತಾರೆ, ಜಾಸ್ತಿ ವಯಸ್ಸಿನವ್ರು ಸ್ವಲ್ಪ ಜನ ಇರ್ತಾರೆ, ಬಟ್ ಮೀಡಿಯಂ ವಯಸ್ಸಿನವರು, ಆವರೇಜ್ ವಯಸ್ಸಿನವರು ತುಂಬಾ ಜನ ಇರ್ತಾರೆ. ಈ ಡಿಸ್ಟ್ರಿಬ್ಯೂಷನ್ಗೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂತ ಕರೀತಾರೆ. ಗೊತ್ತಾಯ್ತಾ? ಸೊ ಏನೇನು ನೀವು ಒಂದು ವೇರಿಯಬಲ್ ಅದ್ರ ಮೆಷರ್ ಅಂತ ತಗೊಂಡು, ಏಜು, ಹೈಟು ಏನ್ ತಗೊಂಡ್ರು ಅದನ್ನ ಪಾಪ್ಯುಲೇಷನ್ ಅಲ್ಲಿ ಮೆಷರ್ ಮಾಡಿದ್ರೆ, ಜನಸಂಖ್ಯೆ ಕೌಂಟ್ ಮಾಡಿ ಮೆಷರ್ ಮಾಡಿದ್ರೆ ಅದು ಒಂದು ಡಿಸ್ಟ್ರಿಬ್ಯೂಷನ್ ಫಾಲೋ ಮಾಡುತ್ತೆ. ಈ ಭೂಲೋಕದಲ್ಲಿ ಬೇರೆ ಬೇರೆ ವೇರಿಯಬಲ್ಸ್ಗೆ ಬೇರೆ ಬೇರೆ ಡಿಸ್ಟ್ರಿಬ್ಯೂಷನ್ಸ್ ಇರುತ್ತೆ. ಅದು ಈ ಪ್ರಾಜೆಕ್ಟ್ ಧ್ಯೇಯ. ಓಕೆ, ಇವಾಗ ಬೇರೆ ಬೇರೆ ತರ ಡಿಸ್ಟ್ರಿಬ್ಯೂಷನ್ಸ್ ತೋರಿಸ್ತೀನಿ. ಡಿಫರೆಂಟ್ ಟೈಪ್ಸ್ ಆಫ್ ಡಿಸ್ಟ್ರಿಬ್ಯೂಷನ್. ಭೂಲೋಕದಲ್ಲಿ ಯಾವ ತರ ಡಿಸ್ಟ್ರಿಬ್ಯೂಷನ್ಸ್ ಇರುತ್ತೆ, ಯಾವ ಸನ್ನಿವೇಶದಲ್ಲಿ ಯಾವ ತರ ಡಿಸ್ಟ್ರಿಬ್ಯೂಷನ್ಸ್ ಇರುತ್ತೆ. ಫಸ್ಟ್ ಡಿಸ್ಟ್ರಿಬ್ಯೂಷನ್, ಇವಾಗ ಒಂದು 5-6 ತರ ಡಿಸ್ಟ್ರಿಬ್ಯೂಷನ್ ಹೇಳ್ಕೊಡ್ತೀನಿ. ಫಸ್ಟ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಇಂಗ್ಲಿಷ್ ಅಲ್ಲಿ ಹೇಳ್ತಾ ಇದ್ದೀನಿ, ನಂಗೆ ಕನ್ನಡದಲ್ಲಿ ಗೊತ್ತಿಲ್ಲ. ಫಸ್ಟ್ ಡಿಸ್ಟ್ರಿಬ್ಯೂಷನ್ ಮ್ಯಾಕ್ಸಿಮಮ್ ಜಾಸ್ತಿ ಕಾಣಿಸೋದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂತ ಕರೀತಾರೆ. ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಹೆಂಗಿರುತ್ತೆ ಸಾಧಾರಣವಾಗಿ ಅಂದ್ರೆ, ಹಿಂಗ್ ಪ್ಲಾಟ್ ಮಾಡಿದ್ರೆ ಇದು ಎಕ್ಸ್ ಆಕ್ಸಿಸ್ ಅಲ್ಲಿ ವೇರಿಯಬಲ್ ಪ್ಲಾಟ್ ಮಾಡೋದು, ಇಷ್ಟು ಎಷ್ಟು ಜನನೋ ಎಷ್ಟು ಏನು ಮೆಷರ್ ಮಾಡ್ತೀವೋ ಅದು ಕೌಂಟ್. ಇದು ಕೌಂಟ್, ಇದು ಆ ವೇರಿಯಬಲ್. ಓಕೆ, ಇವಾಗ ಏಜ್ ಆಫ್ ಪೀಪಲ್ ಇನ್ ಕಣ್ಣೂರ್ ಹೇಳಿದ್ನಲ್ಲ, ಏಜ್ ಆಫ್ ಪೀಪಲ್ ಇನ್ ಕಣ್ಣೂರ್, ನಂಬರ್ ಆಫ್ ಪೀಪಲ್, ಓಕೆ, ಬೈ ಏಜ್. ಅದನ್ನ ಪ್ಲಾಟ್ ಮಾಡಿದ್ರೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂತ ಇರುತ್ತೆ. ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಏನು? ನಾನು ಹೇಳಿದ್ನಲ್ಲ, ಕಡಿಮೆ ವ್ಯಾಲ್ಯೂ ಇರೋ ಏಜ್ ವೇರಿಯಬಲ್ ಏಜ್ ಅಲ್ವಾ ಇದು. ಈ ಕಡಿಮೆ ವ್ಯಾಲ್ಯೂ ಇರೋದು ಸ್ವಲ್ಪ ಜನ ಇರ್ತಾರೆ, ಜಾಸ್ತಿ ವ್ಯಾಲ್ಯೂ ಇರೋದು ಸ್ವಲ್ಪ ಜನ ಇರ್ತಾರೆ, ಮಧ್ಯ ವ್ಯಾಲ್ಯೂ ಇರೋದು ಸ್ವಲ್ಪ ಜಾಸ್ತಿ ಮ್ಯಾಕ್ಸಿಮಮ್ ಇರ್ತಾರೆ. ಅದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂತ ಕರೀತಾರೆ. ಭೂಲೋಕದಲ್ಲಿ ಮೋಸ್ಟ್ಲಿ ಎಲ್ಲಾ ವೇರಿಯಬಲ್ಸ್ಗೆ ಒಂದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ನಾ ಯಾವ್ದಕ್ಕೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಇದೆ ಅಂತ ಹೇಳಲ್ಲ, ಯಾಕಂದ್ರೆ ಈ ಪ್ರಾಜೆಕ್ಟ್ ಅಲ್ಲಿ ನೀವು ಕಂಡುಹಿಡಿಬೇಕು ಅದನ್ನ. ಓಕೆ, ಇದೊಂದು ಉದಾಹರಣೆ ಕೊಡ್ತೀನಿ. ಎಲ್ಲಾ ಡಿಸ್ಟ್ರಿಬ್ಯೂಷನ್ಗೂ ಒಂದು ಉದಾಹರಣೆ ಕೊಡ್ತೀನಿ. ಇದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಏಜ್ ಸಾಧಾರಣವಾಗಿ ಹಿಂಗ್ ಕಾಣುತ್ತೆ, ಇನ್ನೊಂದು ಬೆಲ್ ತರ ಹಿಂಗೆ ಕಾಣಿಸಿದ್ರೆ ಬೆಲ್ ಕರ್ವ್ ಅಂತ ಕರೀತಾರೆ. ಸ್ವಲ್ಪ ವ್ಯಾಲ್ಯೂ ಇರೋದು ಸ್ವಲ್ಪ, ತುಂಬಾ ವ್ಯಾಲ್ಯೂ ಇರೋದು ಸ್ವಲ್ಪ, ಬಟ್ ಆವರೇಜ್ ವ್ಯಾಲ್ಯೂ ಇರೋದು ಜಾಸ್ತಿ. ಹಂಗಿದ್ರೆ ಅದನ್ನ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂತ ಕರೀತಾರೆ. ಅದು ಫಸ್ಟ್ ಟೈಪ್ ಆಫ್ ಡಿಸ್ಟ್ರಿಬ್ಯೂಷನ್. ಓಕೆ, ಎರಡನೇ ತರ ಡಿಸ್ಟ್ರಿಬ್ಯೂಷನ್ ಹೇಳ್ತೀನಿ, ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್. ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಏನು? ಆ ವೇರಿಯಬಲ್ ಅನ್ನ ಕೌಂಟ್ ಮಾಡಿದ್ರೆ ಜನಗಳನ್ನ ಎಲ್ಲದಕ್ಕೂ ಒಂದೇ ವ್ಯಾಲ್ಯೂ ಇರುತ್ತೆ. ಇವಾಗ ಒಂದು ಉದಾಹರಣೆ ಕೊಡ್ತೀನಿ. ಓಕೆ, ಫಸ್ಟ್ ನಾವು ಏಜ್ ಆಫ್ ಪೀಪಲ್ ಕಣ್ಣೂರ್ ಪ್ಲಾಟ್ ಮಾಡಿದ್ವಿ, ಅದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಇತ್ತು. ಇವಾಗ ಏಜ್ ಆಫ್ ಸ್ಟೂಡೆಂಟ್ಸ್ ಇನ್ 5th ಸ್ಟ್ಯಾಂಡರ್ಡ್ ಪ್ಲಾಟ್ ಮಾಡೋಣ. ಅವ್ರ ಏಜ್
ಅದನ್ನ ಪ್ಲಾಟ್ ಮಾಡಿದ್ರೆ ಹೆಂಗಿರುತ್ತೆ? ಇವಾಗ 5ನೇ ಕ್ಲಾಸ್ ಕಣ್ಣೂರಲ್ಲಿ 5ನೇ ಕ್ಲಾಸ್ ಏಜ್ ಪ್ಲಾಟ್ ಮಾಡಿದ್ರೆ ಹೆಂಗಿರುತ್ತೆ? ಎಲ್ರದ್ದು ಅದೇ ಏಜ್ ಇರುತ್ತೆ. ಎಷ್ಟು ಮಹಾ ಇರುತ್ತೆ? 5ನೇ ಕ್ಲಾಸ್ನವ್ರು ಎಷ್ಟು ಏಜ್ ಸಾಧಾರಣವಾಗಿ 5 ಅಂದ್ರೆ 5 ಪ್ಲಸ್ 11 ವರ್ಷ ಇರ್ಬೋದು, 11 ಇಯರ್ಸ್. ಅವ್ರು ಎಲ್ರಿಗೂ ಅಂದಾಜು ಒಬ್ರು ಒಂದೇನೋ 12 ಇರ್ಬೋದು, ಫೇಲ್ ಆಗಿರ್ತಾರೆ. ಒಬ್ರು ತುಂಬಾ ಬುದ್ಧಿವಂತರು, ಬೇಗ ಪ್ರಮೋಷನ್ ಆಗೋಗಿರುತ್ತೆ, 10 ಇರ್ಬೋದು. ಬಟ್ ಮೋಸ್ಟ್ಲಿ ಎಲ್ರಿಗೂ 11 ಇರುತ್ತೆ. ಇದು ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಅಂತ ಕರೀತಾರೆ. ಎಲ್ಲಾ ಮಕ್ಕಳು ಒಂದೇ ಏಜ್. ಓಕೆ, ಸೊ ಇದೊಂದು ಉದಾಹರಣೆ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್. ಈ ತರ ಎಷ್ಟೋ ವೇರಿಯೇಬಲ್ಸ್ಗೆ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ನಾನು ಯಾವ್ದಾದ್ರು ಅಂತ ಹೇಳಲ್ಲ, ಯಾಕಂದ್ರೆ ನೀವು ಪ್ರಾಜೆಕ್ಟ್ ಅಲ್ಲಿ ನೀವೇ ಕಂಡು ಹಿಡಿಬೇಕು, ಗೊತ್ತಾಯ್ತಾ? ಸೊ 2ನೇ ಟೈಪ್ ಹೇಳಿದ್ದೀನಿ. 3ನೇ ಟೈಪ್ ಅಂದ್ರೆ ಮೋಡಲ್ ಡಿಸ್ಟ್ರಿಬ್ಯೂಷನ್. ಅದರಲ್ಲಿ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ನಾವು ಹೇಳಿದ್ವಲ್ಲ, ಡಿಸ್ಟ್ರಿಬ್ಯೂಷನ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂತ ತೋರಿಸಿದ್ವಿ, ಹಿಂಗಿರುತ್ತೆ, ಒಂದು ಬೆಲ್ ಇರುತ್ತೆ ಅಲ್ವಾ? ಮೋಡಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ 2-3 ಬೆಲ್ಗಳಿರುತ್ತೆ, ಹಿಂಗಿರುತ್ತೆ. ಒಂದು ಉದಾಹರಣೆ ಕೊಡ್ತೀನಿ. ಓಕೆ, ಹಿಂಗಿರುತ್ತೆ. ಒಂದು ಉದಾಹರಣೆ ತಗೋಣ. ಇವಾಗ ಬೇರೆ ಬೇರೆ ಟೈಮ್ ಅಲ್ಲಿ, ಅವರ್ ಆಫ್ ದ ಡೇ, ನಂಬರ್ ಆಫ್ ಪೀಪಲ್ ಕಮಿಂಗ್ ಟು ರೆಸ್ಟೋರೆಂಟ್, ಅಂದ್ರೆ ಒಂದು ಹೋಟೆಲ್ಗೆ ಊಟ ಮಾಡಕ್ಕೆ ಎಷ್ಟು ಜನ ಬರ್ತಾ ಇದಾರೆ ಬೇರೆ ಬೇರೆ ಟೈಮ್ ಅಲ್ಲಿ. ಇದು ಬೆಳಗ್ಗೆ 6 ಗಂಟೆ ಅಂತ ಇಟ್ಕೊಳ್ಳೋಣ, 7 ಗಂಟೆ, 8 ಗಂಟೆ, 11 ಗಂಟೆ, 12 ಗಂಟೆ, 2 ಗಂಟೆ, ಆಮೇಲೆ 4 ಗಂಟೆ, 6 ಗಂಟೆ, 8 ಗಂಟೆ ರಾತ್ರಿ ಅಂತ ಇಟ್ಕೊಂಡ್ರೆ ತುಂಬಾ ಜನ ಬ್ರೇಕ್ಫಾಸ್ಟ್ಗೆ ಬೆಳಗ್ಗೆ ಬರ್ತಾರೆ. ಆಮೇಲೆ ಯಾರು ಬರಲ್ಲ, ಕಡಿಮೆ ಜನ. ಆಮೇಲೆ ತುಂಬಾ ಜನ ಲಂಚ್ ಬರ್ತಾರೆ, ಆಮೇಲೆ ಯಾರು ಬರಲ್ಲ. ಆಮೇಲೆ ತುಂಬಾ ಜನ ಡಿನ್ನರ್ ಬರ್ತಾರೆ, ಆಮೇಲೆ ಯಾರು ಬರಲ್ಲ. ಇದು ಹಿಂಗೆ 3 ತರ ಹಿಂಗಿರುತ್ತೆ, ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಅದಕ್ಕೆ ಮೋಡಲ್ ಡಿಸ್ಟ್ರಿಬ್ಯೂಷನ್ ಅಂತ ಕರೀತಾರೆ. 2 ಇರ್ಬೋದು, 3 ಇರ್ಬೋದು, ಕೆಲವರು ಹಿಂಗೆ 2 ಇರುತ್ತೆ, ಕೆಲವರು 3 ಇರುತ್ತೆ, 3 ತೋರಿಸಿರೋದು, ಕೆಲವರು 4 ಇರುತ್ತೆ. ಬೇರೆ ಬೇರೆ ತರ ಡಿಸ್ಟ್ರಿಬ್ಯೂಷನ್ಸ್ ಬೇರೆ ಬೇರೆ ತರ ಇರುತ್ತೆ. ಸೊ ಅದಕ್ಕೆ ಮೋಡಲ್ ಡಿಸ್ಟ್ರಿಬ್ಯೂಷನ್ ಅಂತ ಕರೀತಾರೆ. ಓಕೆ, 4ನೇ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅಂತ ಕರೀತಾರೆ. ಅಂದ್ರೆ ಸ್ಲೋ ಆಗಿರುತ್ತೆ, ಆಮೇಲೆ ತಕ್ಷಣ ಪಿಕಪ್ ಮಾಡಿ ಫಾಸ್ಟ್ ಆಗುತ್ತೆ. ಓಕೆ, ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಸ್ಲೋ ಆಗಿ ಹೋಗ್ತಾ ಇರುತ್ತೆ, ತಕ್ಷಣ ಪಿಕ್ ಹೋಗಿ ಫಾಸ್ಟ್ ಆಗುತ್ತೆ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ಲಾ? ಯಾವ್ದು ಹೇಳೋಣ? ಹ್ಯೂಮನ್ ಪಾಪ್ಯುಲೇಷನ್. ಅಂದ್ರೆ ಹ್ಯೂಮನ್ ಪಾಪ್ಯುಲೇಷನ್ ಬೇಡ, ಒಂದು ಕೆಲಸ ಮಾಡೋಣ. ಟೈಮ್ ನೀವು ಊಟ ಮಾಡಿರ್ತೀರಿ, ಬೆಳಗ್ಗೆ ನೀವು 8 ಗಂಟೆಗೆ ಊಟ ಮಾಡಿರ್ತೀರಿ, ಸರಿನಾ? 8 ಗಂಟೆಗೆ ಊಟ ಮಾಡಿರ್ತೀರಿ. ಆಮೇಲೆ ಅದರಿಂದ ಟೈಮ್ ಮೆಷರ್ ಮಾಡ್ತೀರಿ. 8 ಗಂಟೆಗೆ ಊಟ ಮಾಡಿ 1 hour ಆಫ್ಟರ್ ಮೀಲ್, ಲಾಸ್ಟ್ ಮೀಲ್ ಇಂದ, ಟೈಮ್ ಫ್ರಮ್ ಲಾಸ್ಟ್ ಮೀಲ್. ಓಕೆ, 1 hour, ಓಕೆ 2 hours ಇನ್ನು ಊಟ ಮಾಡ್ಕೊಡುದು, 3 hours, 4 hours, 5 hours, 6 hours. ಲೆವೆಲ್ ಆಫ್ ಹಂಗರ್ ಅಂದ್ರೆ ಎಷ್ಟು ನಿಮ್ಗೆ ಹೊಟ್ಟೆ ಹೆಸಿತಾ ಇದೆ ಅದನ್ನ ಮೆಷರ್ ಮಾಡೋಣ. ಅದನ್ನ ಮೆಷರ್ ಮಾಡೋದು ಕಷ್ಟ, ಬಟ್ ಮನ್ಸಲ್ಲಿ ಹೇಳ್ಕೊಬೇಕು. ಸ್ಕೇಲ್ ಆಫ್ 0 to 10. ತುಂಬಾ ಕಡಿಮೆ ಹಂಗರ್ ಇದ್ರೆ 0 ಅಂತ ಹೇಳ್ರಿ, ಸ್ವಲ್ಪ ಜಾಸ್ತಿ ಹಂಗರ್ ಇದ್ರೆ 1 ಅಂತ ಹೇಳ್ರಿ, ತುಂಬಾ ಹಂಗರ್ ಇದ್ರೆ 4 ಅಂದ್ರೆ ತುಂಬಾ ಹೊಟ್ಟೆ ಎಸಿದು ತಡಿಯಕ್ಕೆ ಆಗಲ್ಲ, ಊಟ ಮಾಡ್ಬೇಕು ಅಂದ್ರೆ 10 ಅಂತ ಹೇಳ್ರಿ. ಹಂಗೆ ನೀವು ಪ್ಲಾಟ್ ಮಾಡ್ಕೊಂಡು ಹೋದ್ರೆ ಏನಾಗುತ್ತೆ? 1 ಗಂಟೆ ಟೈಮ್ ನಿಮ್ಮನ್ನ ಕೇಳಿದ್ರೆ ತಿಂಡಿ ತಿಂದ್ಮೇಲೆ ಹೊಟ್ಟೆ ಸಿಗ್ತಾ ಇದೆಯಪ್ಪ ಅಂದ್ರೆ 0 ಅಂತೀರಿ. ಆಮೇಲೆ ಸ್ವಲ್ಪ ಇಲ್ಲಪ್ಪ ಜಾಸ್ತಿ ಏನು ಹೊಟ್ಟೆ ಸಿಗ್ತಾ ಇಲ್ಲ, ಸ್ವಲ್ಪ ಹೊಟ್ಟೆ ಸ್ವಲ್ಪ. ಆಮೇಲೆ 6 ಗಂಟೆ 7 ಗಂಟೆ ಆದ್ಮೇಲೆ ನಿಮ್ಗೆ ಊಟನೇ ಕೊಟ್ಟಿಲ್ಲದೆ ಇದ್ರೆ ಹುಚ್ಚಾಪಟ್ಟೆ ಹೊಟ್ಟೆ ಎಸಿಯುತ್ತೆ. ಲೆವೆಲ್ ಆಫ್ ಹಂಗರ್ 10 ಕೊಟ್ಟೋಗುತ್ತೆ ಅಲ್ವಾ? ಅದಕ್ಕೆ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅಂತ ಕರೀತಾರೆ. ಅದೊಂದು ಉದಾಹರಣೆ ಎಕ್ಸ್ಪೋನೆನ್ಷಿಯಲ್ ಗ್ರೋತ್. ಓಕೆ, ನೆಕ್ಸ್ಟ್ ಇನ್ನೊಂದು ಅದಕ್ಕೆ ಉಲ್ಟಾ ಎಕ್ಸ್ಪೋನೆನ್ಷಿಯಲ್ ಡಿಕೆ ಅಂತ ಕರೀತಾರೆ. ಅದೊಂದು ಡಿಸ್ಟ್ರಿಬ್ಯೂಷನ್. ಆ ಡಿಸ್ಟ್ರಿಬ್ಯೂಷನ್ ಹೆಂಗಿರುತ್ತೆ ಗೊತ್ತಾ? ಉಲ್ಟಾ ಇರುತ್ತೆ. ಬಿಗಿನಿಂಗ್ ಅಲ್ಲಿ ತುಂಬಾ ಜಾಸ್ತಿ ಇರುತ್ತೆ, ಆಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಅದಕ್ಕೊಂದು ಉದಾಹರಣೆ ಕೊಡ್ತೀನಿ. ಇವಾಗ ನೀವು ಯಾರೋ ಒಬ್ರು ಮಾತಾಡಕ್ ಹೇಳ್ರಿ, ಒಂದೇ ತರ ಮಾತಾಡಕ್ ಹೇಳ್ರಿ, ಹಲೋ 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 ಅಂತ. ನೀವು ಅವರಿಂದ ದೂರ ಹೋಗ್ತಾ ಇರ್ರಿ, ಡಿಸ್ಟೆನ್ಸ್. ಓಕೆ, ಫಸ್ಟ್ 1 ಮೀಟರ್ ದೂರದಲ್ಲಿರಿ, ಆಮೇಲೆ 2 ಮೀಟರ್ ದೂರ, ಆಮೇಲೆ 3 ಮೀಟರ್ ದೂರ, ಹಂಗೆ 30 ಮೀಟರ್ ದೂರ ಹೋಗ್ರಿ. ಇನಿಷಿಯಲ್ ಆಗಿ ಹಲೋ ಹಲೋ ಅಂತ ಹೇಳಿದ್ರೆ ಕೇಳಿಸ್ತಾ ಇರುತ್ತೆ. ಇದು ನಿಮ್ಗೆ ಹಿಯರಿಂಗ್ ಲೆವೆಲ್. ಅದು ಅಷ್ಟೇ 0 to 10 ಮಾಡ್ಬೋದು, ಹಿಯರಿಂಗ್ ಲೆವೆಲ್. ಇನಿಷಿಯಲ್ ಕೇಳಿಸ್ತಪ್ಪ, ನಾ ಹಲೋ ಹೇಳಿ ಕೇಳಿಸ್ತಪ್ಪ, ಕೇಳಿಸ್ತು 10.
ಹಲೋ ಕೇಳಿಸ್ತಪ್ಪ, ಕತ್ತು ಕೇಳಿಸ್ತು ಕೇಳಿಸ್ತು ಕೇಳಿಸ್ತು. ಆಮೇಲೆ ದೂರ ಹೋಗ್ತಾ ಹೋಗ್ತಾ ಏನು ಕೇಳಲ್ಲ, ತಕ್ಷಣ ಡಿಕೆ ಆಗೋಗುತ್ತೆ. ಅದಕ್ಕೆ ಎಕ್ಸ್ಪೋನೆನ್ಷಿಯಲ್ ಡಿಕೆ ಅಂತ ಕರೀತಾರೆ. ಅದು 4ನೇ ಉದಾಹರಣೆ. ಓಕೆ ಓಕೆ 5ನೇ ಉದಾಹರಣೆ, ಇನ್ನು 2 ಎಕ್ಸಾಂಪಲ್ಸ್ ಕೊಡ್ತೀನಿ. 5ನೇ ಉದಾಹರಣೆ, ಅದಕ್ಕೆ ಪಾಸಿಟಿವ್ ಸ್ಕ್ಯೂ ಡಿಸ್ಟ್ರಿಬ್ಯೂಷನ್ ಅಂತ ಕರೀತಾರೆ. ಅದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ತಾನೇ ಇರುತ್ತೆ. ತೋರಿಸ್ತೀವಿ, ವ್ಯತ್ಯಾಸ ತೋರಿಸ್ತೀನಿ. ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಹಿಂಗಿತ್ತಲ್ವಾ, ಮೋಸ್ಟ್ಲಿ ಜನಗಳು ಮಧ್ಯದಲ್ಲಿದ್ರು, ಕೆಲವರು ಈ ಕಡೆ ಇದ್ರು, ಕೆಲವರು ಈ ಕಡೆ ಇದ್ರು. ಬಟ್ ಪಾಸಿಟಿವ್ ಸ್ಕ್ಯೂ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಜಾಸ್ತಿ ಜನ ಇಲ್ಲಿರ್ತಾರೆ, ಇಲ್ಲಿ ಜಾಸ್ತಿ ಜನ ಇರ್ತಾರೆ. ಅದಕ್ಕೆ ಪಾಸಿಟಿವ್ ಸ್ಕ್ಯೂ ಅಂತ ಇರುತ್ತೆ. ಅದು ಯಾವ ಎಕ್ಸಾಂಪಲ್ ಇರುತ್ತೆ, ಒಂದು ಯೋಚನೆ ಮಾಡೋಣ. ನೀವು 3 ತರ ಎಕ್ಸಾಮ್ ಕೊಡ್ರಿ. ಓಕೆ, ಪಾಸಿಟಿವ್ ಸ್ಕ್ಯೂನು ಎಕ್ಸ್ಪ್ಲೇನ್ ಮಾಡ್ತೀನಿ, ನೆಗೆಟಿವ್ ಸ್ಕ್ಯೂನು ಎಕ್ಸ್ಪ್ಲೇನ್ ಮಾಡ್ತೀನಿ, ರೆಗ್ಯುಲರ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಒಂದೇ ತರ. ಓಕೆ, ನೆಗೆಟಿವ್ ಸ್ಕ್ಯೂ, ರೆಗ್ಯುಲರ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ 3 ತರದ್ದು ಒಂದಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಒಂದು ಎಕ್ಸಾಮ್ ಕೊಡ್ತೀರಿ, ಸರಿಯಾದ ಎಕ್ಸಾಮ್ ಕೊಡ್ತೀರಿ, ಎಲ್ರಿಗೂ 0 to 100 ಗ್ರೇಡ್ ಮಾಡ್ತೀರಿ. ಅದನ್ನ ಪ್ಲಾಟ್ ಮಾಡಿದ್ರೆ ಮೋಸ್ಟ್ಲಿ ಕೆಲವ್ರಿಗೆ ತುಂಬಾ ಕಡಿಮೆ ಬರುತ್ತೆ, ಪೋಲಿಗಳು ಫೇಲ್ ಆಗ್ತಾರೆ. ಎಷ್ಟೋ ಜನಕ್ಕೆ ಆವರೇಜ್ ಬರುತ್ತೆ, ಜಾಸ್ತಿ ಜನಕ್ಕೆ, ಕೆಲವ್ರಿಗೆ ಹೈ ಮಾರ್ಕ್ಸ್ ಬರುತ್ತೆ. ಬಟ್ ತುಂಬಾ ಸುಲಭದ ಎಕ್ಸಾಮ್ ಕೊಟ್ಬಿಟ್ರೆ, ತುಂಬಾ ಸುಲಭ ಎಲ್ರಿಗೂ ಮಾಡ್ತಾರೆ ಎಕ್ಸಾಮ್ ಕೊಟ್ಬಿಟ್ರೆ, ಜಾಸ್ತಿ ಜನಕ್ಕೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ. ಅದಕ್ಕೆ ಪಾಸಿಟಿವ್ ಸ್ಕ್ಯೂ ಅಂತ ಕರೀತಾರೆ. ಇದು ಪಾಸಿಟಿವ್ ಸ್ಕ್ಯೂ ಅಂತ ಕರೀತಾರೆ. ಅದೇ ಎಕ್ಸಾಮ್ ಅನ್ನ ತುಂಬಾ ಕಷ್ಟ ಮಾಡಿಕೊಟ್ಬಿಟ್ರೆ ಆದಷ್ಟು ಜನಕ್ಕೆ ಕಡಿಮೆ ಮಾರ್ಕ್ಸ್ ಬರುತ್ತೆ. ಅದು ನೆಗೆಟಿವ್ ಸ್ಕ್ಯೂ, ಅಂದ್ರೆ ಆವರೇಜ್ ಗಿಂತ ಕಡಿಮೆ. ಇದರಲ್ಲಿ ಆವರೇಜ್ ಗಿಂತ ಜಾಸ್ತಿ ಜನಕ್ಕೆ ಸಿಕ್ಕಿದೆ ಅಲ್ವಾ, ಇದರಲ್ಲಿ ಆವರೇಜ್ ಗಿಂತ ಕಡಿಮೆ ಜಾಸ್ತಿ ಜನಕ್ಕೆ ಸಿಕ್ಕಿದೆ. ಆದಷ್ಟು ಜನ ಕಡಿಮೆ ತಗೋತಾರೆ ಮಾರ್ಕ್ಸ್. ಬರೀ ಕೆಲವು ಜನ ನಾರ್ಮಲ್ ಎಕ್ಸಾಮ್ ಮಾರ್ಕ್ಸ್ ನೀವು ಪ್ಲಾಟ್ ಮಾಡಿದ್ರೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಓಕೆ, ಕಷ್ಟದ ಎಕ್ಸಾಮ್ ಪ್ಲಾಟ್ ಮಾಡಿದ್ರೆ ನೆಗೆಟಿವ್ ಸ್ಕ್ಯೂ ಆಗುತ್ತೆ. ನೆಗೆಟಿವ್ ಸ್ಕ್ಯೂ. ಸುಲಭದ ಎಕ್ಸಾಮ್ ಪ್ಲಾಟ್ ಮಾಡಿದ್ರೆ ಪಾಸಿಟಿವ್ ಸ್ಕ್ಯೂ ಆಗುತ್ತೆ. ಸರಿನಾ? ಆ ತರ ಡಿಸ್ಟ್ರಿಬ್ಯೂಷನ್ಸ್ ಇದೆ. ಏನೇನು ಹೇಳಿದ್ರೆ ಡಿಸ್ಟ್ರಿಬ್ಯೂಷನ್ಸ್ ವಾಪಸ್ ಡಿಸ್ಕಸ್ ಮಾಡೋಣ. ನಾರ್ಮಲ್ ಡಿಸ್ಟ್ರಿಬ್ಯೂಷನ್, ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಅದು ಹೇಳ್ಕೊಟ್ಟೆ. ನೆಕ್ಸ್ಟ್, ಈ ಭೂಲೋಕದಲ್ಲಿ ಎಲ್ಲಾ ಈ ತರದ ಉದಾಹರಣೆಗಳು ಎಲ್ಲದಲ್ಲೂ ಇರುತ್ತೆ. ಎಲ್ಲಾ ತರ ಡಿಸ್ಟ್ರಿಬ್ಯೂಷನ್ ಉದಾಹರಣೆಗಳು ಸಿಗುತ್ತೆ ಭೂಲೋಕದಲ್ಲಿ. ಮೋಡಲ್ ಡಿಸ್ಟ್ರಿಬ್ಯೂಷನ್ ಹೇಳ್ಕೊಟ್ಟೆ, ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಹೇಳ್ಕೊಟ್ಟೆ, ಎಕ್ಸ್ಪೋನೆನ್ಷಿಯಲ್ ಡಿಕೆ ಹೇಳ್ಕೊಟ್ಟೆ, ಪಾಸಿಟಿವ್ ಸ್ಕ್ಯೂ ಹೇಳ್ಕೊಟ್ಟೆ, ನೆಗೆಟಿವ್ ಸ್ಕ್ಯೂ ಹೇಳ್ಕೊಟ್ಟೆ. 6 ತರ ಡಿಸ್ಟ್ರಿಬ್ಯೂಷನ್ಸ್ ಹೇಳ್ಕೊಟ್ಟಿದ್ದೀನಿ. ಈ ಪ್ರಾಜೆಕ್ಟ್ ಅಲ್ಲಿ ನಾನು ಮಕ್ಕಳಿಗೆ ಬೇರೆ ಬೇರೆ ತರ ಡಿಸ್ಟ್ರಿಬ್ಯೂಷನ್ ನಾವು ಉದಾಹರಣೆಗಳು ಕೊಡ್ತೀನಿ. ಅದು ಯಾವ ತರ ಡಿಸ್ಟ್ರಿಬ್ಯೂಷನ್ ಅಂತ ಡೇಟಾ ಕಲೆಕ್ಟ್ ಮಾಡಿ ಅವರು ಅದನ್ನ ಹೇಳಬೇಕು. ಇವಾಗ ಸದ್ಯಕ್ಕೆ ನಿಲ್ಲಿಸ್ತೀನಿ, ಅವಾಗ ಕಂಟಿನ್ಯೂ ಮಾಡ್ತೀನಿ. ಇವಾಗ ನಾನು ಈ ಪ್ರಾಜೆಕ್ಟ್ ಅಲ್ಲಿ ಹೆಂಗೆ ದತ್ತಾಂಶ ಕಲೆಕ್ಟ್ ಮಾಡಿ ಹೆಂಗೆ ಒಂದು ಡಿಸ್ಟ್ರಿಬ್ಯೂಷನ್ ಪ್ಲಾಟ್ ಮಾಡೋದು ಒಂದು ಉದಾಹರಣೆ ಹೇಳ್ಕೊಡ್ತೀನಿ. ಆಮೇಲೆ ಹೇಳ್ತೀನಿ ಏನ್ ಮಾಡಬೇಕು ಪ್ರಾಜೆಕ್ಟ್ ಅಲ್ಲಿ ಅಂತ. ಒಂದು ಉದಾಹರಣೆ ತಗೋಣ. ಅದು ಯಾವ ಡಿಸ್ಟ್ರಿಬ್ಯೂಷನ್ ಅಂತ ಗೊತ್ತಿಲ್ಲ, ಒಂದು ಉದಾಹರಣೆ ತಗೋಣ. ಇವಾಗ ಒಂದು ಕ್ಲಾಸ್ ಅಲ್ಲಿ ಹೈಟ್ ಅಂದ್ರೆ ಅವ್ರ ಉದ್ದ, ಹೈಟ್ ಅನ್ನು ಮೆಷರ್ ಮಾಡಬೇಕು ಅಂತ ಇಟ್ಕೊಳ್ಳೋಣ. ಒಂದು ಕ್ಲಾಸ್ ಹೆಂಗೆ ಮಕ್ಕಳು ಮಾಡ್ತಾರೆ ಅದನ್ನ, ನಾವು ಫೈಂಡ್ ದ ಡಿಸ್ಟ್ರಿಬ್ಯೂಷನ್ of height of students in a class. ಯಾವ ಕ್ಲಾಸ್ ಅವರು 6ನೇ ಸ್ಟ್ಯಾಂಡರ್ಡ್ ಇದ್ರೆ, 7ನೇ ಸ್ಟ್ಯಾಂಡರ್ಡ್ ಇದ್ರೆ, 7th ಸ್ಟ್ಯಾಂಡರ್ಡ್ ಇದ್ರೆ 7th ಸ್ಟ್ಯಾಂಡರ್ಡ್ ಕ್ಲಾಸ್ನವ್ರು. ಓಕೆ ಅಂತ ಇಟ್ಕೊಳ್ಳೋಣ. ಅದ್ ಮಾಡ್ಬೇಕು ಅಂತ ಇಟ್ಕೊಳ್ಳೋಣ. ಡಿಸ್ಟ್ರಿಬ್ಯೂಷನ್ ಯಾವ ಡಿಸ್ಟ್ರಿಬ್ಯೂಷನ್ ಅಂತ ಗೊತ್ತಿಲ್ಲ, ನಾರ್ಮಲ್ ಆಗೋತ್ತಿಲ್ಲ, ಪಾಸಿಟಿವ್ ಸ್ಕ್ಯೂನ್ ಆಗೋತ್ತಿಲ್ಲ, ನೆಗೆಟಿವ್ ಸ್ಕ್ಯೂನ್ ಆಗೋತ್ತಿಲ್ಲ, ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಆಗೋತ್ತಿಲ್ಲ, ಎಕ್ಸ್ಪೋನೆನ್ಷಿಯಲ್ ಡಿಕೆನ್ ಗೊತ್ತಿಲ್ಲ, ಯೂನಿಫಾರ್ಮ್ ಆಗಿ ಗೊತ್ತಿಲ್ಲ. ಡೇಟಾ ಕಲೆಕ್ಟ್ ಮಾಡಿ ಕಂಡುಹಿಡಿಬೇಕು ಅಂತ ಇಟ್ಕೊಳ್ಳೋಣ. ಹೆಂಗ್ ಮಾಡ್ತಾರೆ ಮಕ್ಕಳು ಅದನ್ನ ಯೋಚನೆ ಮಾಡೋಣ. ಓಕೆ, ಸೊ ಫಸ್ಟ್ ಇವಾಗ ಕ್ಲಾಸ್ ಅಲ್ಲಿ 7ನೇ ಸ್ಟ್ಯಾಂಡರ್ಡ್ ಅಲ್ಲಿ ಕಣ್ಣೂರಲ್ಲಿ 7ನೇ ಕ್ಲಾಸ್ ಅಲ್ಲಿ 60 ಜನ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಓಕೆ, 60 ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ತುಂಬಾ ಸುಲಭ. ಫಸ್ಟ್ ಎಲ್ಲಾ ಮಕ್ಳದು ಒಂದು ಟೇಪ್ ತಗೊಂಡು, ನೀವು ಟೇಪ್ ಕೊಡ್ರಿ ಅವ್ರಿಗೆ, ಸ್ಕೇಲ್ ಕೊಡ್ರಿ, ಎಲ್ಲಾ ಮಕ್ಳದು ಹೈಟ್ ಫಸ್ಟ್ ಕಲೆಕ್ಟ್ ಮಾಡ್ಕೋಬೇಕು ಡೇಟಾ. ಸೊ ಹಿಂಗೆ ಒಂದು ಟೇಬಲ್ ಮಾಡ್ಬೇಕು. ಅದು ಕಂಪ್ಯೂಟರ್ ಮಾಡಕ್ ಹೇಳ್ರಿ ಎಲ್ಲ. ಓಕೆ, ಕಂಪ್ಯೂಟರ್ ಮಾಡ್ಬೇಕು ಇದನ್ನ. ಫಸ್ಟ್ ಪೇಪರ್ ಅಲ್ಲಿ ಬರ್ಕೊಳ್ಳಿ, ಆಮೇಲೆ ಕಂಪ್ಯೂಟರ್ ಎಂಟರ್ ಮಾಡಬೇಕು. ಏನಕ್ಕೆ ಅಂತ ಹೇಳ್ತೀನಿ. ಸೊ ಫಸ್ಟ್ ಸ್ಟೂಡೆಂಟ್ ನಂಬರ್
ಸ್ಟೂಡೆಂಟ್ ನೇಮ್ ಬೇಕಿಲ್ಲ, ಬಟ್ ಕರೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸ್ಟೂಡೆಂಟ್ ನೇಮ್, ಆಮೇಲೆ ಹೈಟ್ ಇನ್ ಸೆಂಟಿಮೀಟರ್ಸ್. ಓಕೆ, ಸೊ ಸ್ಟೂಡೆಂಟ್ ನಂಬರ್ 1 ಅವ್ರ ಹೆಸರು, ಅವ್ರ ಹೈಟ್ 61 ಸೆಂಟಿಮೀಟರ್ ಇರ್ಬೋದು. ಇನ್ನು ನಂಬರ್ 2 ಅವ್ರ ಹೈಟ್ 82 ಸೆಂಟಿಮೀಟರ್ ಇರ್ಬೋದು. ಹಂಗೆ ಕಲೆಕ್ಟ್ ಮಾಡ್ಕೊಂಡು 60 ಜನದನ್ನು ಕಲೆಕ್ಟ್ ಮಾಡೋದು ಫಸ್ಟ್. ಅದು ಕಲೆಕ್ಟ್ ಮಾಡಿ ಅದು ಕಂಪ್ಯೂಟರ್ ಬರೆಯೋದು. ಆಯ್ತಾ? ಅದು ಫಸ್ಟ್ ಸ್ಟೆಪ್. ಡಿಸ್ಟ್ರಿಬ್ಯೂಷನ್ ಮಾಡಕ್ಕೆ ಅದು ಫಸ್ಟ್ ಸ್ಟೆಪ್. ಓಕೆ, ಎರಡನೇ ಸ್ಟೆಪ್ ಏನು ಅಂದ್ರೆ, ಇವಾಗ ಫಸ್ಟ್ ಅದರಲ್ಲಿ 3 ಕಂಡುಹಿಡಿಬೇಕು. ಇದೆಲ್ಲ 60 ಇದೆಯಲ್ಲ, 60 ಫಸ್ಟ್ ಮಿನಿಮಮ್ ಹೈಟ್. ಇಷ್ಟೆಲ್ಲ ನೋಡಿದ್ರೆ ಮಿನಿಮಮ್ ಹೈಟ್ ಕಂಡುಹಿಡ್ಕೋಬೇಕು. ಅದು ಎಕ್ಸೆಲ್ ಅಲ್ಲಿ ಫಂಕ್ಷನ್ಸ್ ಇರುತ್ತೆ. ಮಿನಿಮಮ್ ಹೈಟ್ ಇದು ಕೆಳಗೆ ಇಲ್ಲೇನೆ ಮಿನಿಮಮ್. ಓಕೆ, ಈಗ ಬರೆದ್ರೆ ಎಲ್ಲ ಕರೆಕ್ಟ್ ಮಾಡ್ಕೊಂಡಿರ್ತಾರಲ್ಲ ಇಲ್ಲಿ ಎಲ್ಲರದ್ದು ಮಿನಿಮಮ್ ಫಂಕ್ಷನ್ ಉಪಯೋಗಿಸ್ಕೊಂಡು ಮಿನಿಮಮ್ ಕಂಡುಹಿಡಿಬಹುದು. ಮ್ಯಾಕ್ಸಿಮಮ್ ಫಂಕ್ಷನ್ ಇಟ್ಕೊಂಡು ಕಂಡುಹಿಡಿಬಹುದು. ಓಕೆ, ಆಮೇಲೆ ಆವರೇಜ್ ಫಂಕ್ಷನ್ ಇರುತ್ತೆ. ಆವರೇಜ್. ಸೊ 3 ಸಿಕ್ಕಿದೆ. ಮಿನಿಮಮ್, ಮ್ಯಾಕ್ಸಿಮಮ್, ಆವರೇಜ್ 3 ಸಿಕ್ಕಿರುತ್ತೆ ಅಲ್ವಾ? ಕರೆಕ್ಟ್ ತಾನೆ? ಆಮೇಲೆ ಏನ್ ಮಾಡೋದು, ಅದನ್ನ ಗ್ರಾಫ್ ಅಲ್ಲಿ 2 ತರ ಮಾಡ್ಬೋದು. ಓಕೆ, ಒಂದು ಹೇಳ್ಕೊಡ್ತೀನಿ, ಡಿಸ್ಟ್ರಿಬ್ಯೂಷನ್ ಮಾಡಕ್ಕೆ ಹೇಳ್ಕೊಡ್ತೀನಿ. ಆ ಮಿನಿಮಮ್, ಮ್ಯಾಕ್ಸಿಮಮ್, ಆವರೇಜ್ ತಗೊಂಡ್ಮೇಲೆ ಅಕಸ್ಮಾತ್ ಮಿನಿಮಮ್ 60 ಸೆಂಟಿಮೀಟರ್ ಅಂತ ಇಟ್ಕೊಳ್ಳೋಣ, ಮ್ಯಾಕ್ಸಿಮಮ್ 140 ಸೆಂಟಿಮೀಟರ್ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಎಷ್ಟು ಗ್ಯಾಪ್ ಇದೆ? 80 ಸೆಂಟಿಮೀಟರ್ ಇದೆ. ಸೊ 80 ಸೆಂಟಿಮೀಟರ್ ಆದ್ರೆ ಒಟ್ಟು ಗ್ಯಾಪ್ 60 ಮಿನಿಮಮ್, 140 ಮ್ಯಾಕ್ಸಿಮಮ್, ಡೆಲ್ಟಾ ಗ್ಯಾಪ್ ಎಷ್ಟು? 80. ಆ 80ನ್ನ 8 ಭಾಗ ಮಾಡಿದ್ರೆ ಒಂದೊಂದು 10 ಸೆಂಟಿಮೀಟರ್ ಆಗುತ್ತೆ ಅಲ್ವಾ? ಸೊ ಅವಾಗ ಏನ್ ಮಾಡೋದು, ಎರಡನೇ ಟೇಬಲ್ ಕ್ರಿಯೇಟ್ ಮಾಡೋದು. ಎರಡನೇ ಟೇಬಲ್ ಅಲ್ಲಿ ಏಜ್ ಮಿನಿಮಮ್, ಏಜ್ ಮ್ಯಾಕ್ಸಿಮಮ್, ಏಜ್ ಆವರೇಜ್ and number of students. So first group ಏನು? ಮಿನಿಮಮ್ 60ರಿಂದ 69. ಓಕೆ, ಆವರೇಜ್ ಏನದಕ್ಕೆ? 65. 70 ಅಂತ ಇಟ್ಕೊಳ್ಳೋಣ. ಆವರೇಜ್ 65. ಎಷ್ಟು ಜನ ಇದ್ದಾರೆ ಇದ್ರಲ್ಲಿ ಕೌಂಟ್ ಮಾಡೋದು. ಏಜ್ 65, ಇದರಲ್ಲಿ ಒಬ್ಬೊಬ್ರು ಒಂದು ಹೈಟ್ ಇದೆಯಲ್ಲ, ಇದರಲ್ಲಿ ಒಂದು 5 ಜನ ಇರ್ಬೋದು. ಆಮೇಲೆ 70ರಿಂದ 80, ಆವರೇಜ್ ಎಷ್ಟು? 85. ಅದೊಂದು 8 ಜನ ಇರ್ಬೋದು. ಹಂಗೇನೆ ಕೊನೆಗೆ 130ರಿಂದ 140, ಮ್ಯಾಕ್ಸಿಮಮ್ 140 ಅಲ್ವಾ ಇಲ್ಲಿ? ಅದು ಆವರೇಜ್ ಎಷ್ಟು? 135. ಅದ್ರಲ್ಲಿ ಒಂದು 6 ಜನ ಇರ್ಬೋದು. ಹಂಗೆ ಒಂದೊಂದು ಗ್ರೂಪ್. ಇವಾಗ ಎಷ್ಟು ಗ್ರೂಪ್ ಇರುತ್ತೆ? 10 ಗ್ರೂಪ್ ಇರುತ್ತೆ. ಇವಾಗ ಈ ಆವರೇಜ್ ಅಂತ ತಗೊಂಡು, ಆಮೇಲೆ ಈ ನಂಬರ್ ಆಫ್ ಪೀಪಲ್ ಅಂತ ತಗೊಂಡು ಒಂದು ಪ್ಲಾಟ್ ಫಂಕ್ಷನ್ ಉಪಯೋಗಿಸೋದು. ಎಕ್ಸೆಲ್ ಅಲ್ಲಿ ಪ್ಲಾಟ್ ಮಾಡೋದು. ಇದರಲ್ಲಿ ಏನು? ನಂಬರ್ ಆಫ್ ಪೀಪಲ್, ನಂಬರ್ ಆಫ್ ಸ್ಟೂಡೆಂಟ್ಸ್, ಪೀಪಲ್ ಅಲ್ಲ ಸ್ಟೂಡೆಂಟ್ಸ್. ಇದು ಏಜ್ ಗ್ರೂಪ್ ಏಜ್. ಸೊ ಫಸ್ಟ್ 65, ಆಮೇಲೆ ಎರಡನೇ ಗ್ರೂಪ್ 75, ಮೂರನೇ ಗ್ರೂಪ್ 85, 95, 105, 115, 125, 135 ಅಷ್ಟೇ ಅಲ್ವಾ ಏಜು? ಇಲ್ಲಿ ಎಷ್ಟು ಜನ ಇದ್ದಾರೆ? 5 ಜನ ಇದ್ದಾರೆ. ಇದು 1, 2, 3, 4 ಹತ್ರ ಎಷ್ಟು ಜನ ಇರ್ಬೋದು ಗೊತ್ತಿಲ್ಲ ಅಲ್ವಾ? 5 ಜನ ಇದ್ದಾರೆ. ಅದು ಪ್ಲಾಟ್ ಫಂಕ್ಷನ್ ಇರುತ್ತೆ. ಅದು ವಿಶಾಲಾಕ್ಷಿ ಹೇಳ್ಕೊಡ್ತಾರೆ. ಆ ಪ್ಲಾಟ್ ಮಾಡಿದ್ರೆ ಇದ್ರಲ್ಲಿ ಎಷ್ಟು ಜನ ಇರ್ಬೋದು, 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 ಎಷ್ಟು ಜನ ಹಿಂಗೆ ಪ್ಲಾಟ್ ಮಾಡಿದ್ರೆ ಹಿಂಗೆ ಅದೇ ತಾನೇ ಪ್ಲಾಟ್ ಮಾಡ್ಕೊಳತ್ತೆ. ಅದು ಪ್ಲಾಟ್ ಮಾಡಿ ಕಾಣಿಸಿದ್ರೆ ಗೊತ್ತಾಗತ್ತೆ. ಅದೆಲ್ಲ ಬೇರೆ ತರ ಡಿಸ್ಟ್ರಿಬ್ಯೂಷನ್ಸ್ ತೋರಿಸಿದೀನಲ್ಲ ನಾನು. ಎಷ್ಟೆಷ್ಟು ತರ ಡಿಸ್ಟ್ರಿಬ್ಯೂಷನ್ಸ್ ತೋರಿಸಿದೀನಿ ನೋಡೋಣ. ಓಕೆ, ಬರೀ ನೋಡೋಣ ಇಲ್ಲಿ. ಇದನ್ನ ನೋಡ ಎಲ್ಲ ನೀವು ಕೊಟ್ಬಿಡ್ರಿ ಮಕ್ಕಳಿಗೆ. ನೋಡಪ್ಪ, ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಹಿಂಗಿರುತ್ತೆ, ಬೈ ಮೋಡಲ್ ಡಿಸ್ಟ್ರಿಬ್ಯೂಷನ್ ಹಿಂಗಿರುತ್ತೆ, ಟ್ರೈ ಮೋಡಲ್ ಡಿಸ್ಟ್ರಿಬ್ಯೂಷನ್ ಹಿಂಗಿರುತ್ತೆ, ಸ್ಕ್ಯೂ ಪಾಸಿಟಿವ್ ಸ್ಕ್ಯೂ ಹಿಂಗಿರುತ್ತೆ, ನೆಗೆಟಿವ್ ಸ್ಕ್ಯೂ ಹಿಂಗಿರುತ್ತೆ, ಆಮೇಲೆ ಇನ್ನೇನು ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಹಿಂಗಿರುತ್ತೆ, ಆಮೇಲೆ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಹಿಂಗಿರುತ್ತೆ, ಎಕ್ಸ್ಪೋನೆನ್ಷಿಯಲ್ ಡಿಕೆ ಹಿಂಗಿರುತ್ತೆ. 1, 2, 3, 4, 5, 6, 7 ತರ ಡಿಸ್ಟ್ರಿಬ್ಯೂಷನ್ ಹೇಳ್ಕೊಟ್ಟಿದ್ದೀನಲ್ಲ. ಅದನ್ನ ನೋಡಿದ್ರೆ ಏನ್ ಅನ್ಸುತ್ತೆ ನಿಮಗೆ?
ಇದು ನೋಡಿದ್ರೆ ಡೆಫಿನೆಟ್ಲಿ ಇದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅನ್ಸುತ್ತೆ ಅಲ್ವಾ. ಸೊ ಅದನ್ನ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ದಿಸ್ ಏಜ್ ಆಫ್ ಏನು ಏಜ್ ಅಲ್ವಾ, ಏನದು ಹೈಟ್ ಆಫ್ ಸ್ಟೂಡೆಂಟ್ಸ್ ಇನ್ ಕಣ್ಣೂರ್ 6th ಸ್ಟ್ಯಾಂಡರ್ಡ್ ಫಾಲೋಸ್ ಅ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂತ ಅದಕ್ಕೆ ಕನ್ಕ್ಲೂಷನ್ ಅಲ್ವಾ. ಸೊ ಒಂದು ಉದಾಹರಣೆ ಹೇಳ್ಕೊಟ್ಟಿದ್ದೀನಿ ಅಲ್ವಾ. ಹಿಂಗೆ ಪ್ರಾಜೆಕ್ಟ್ ಅಲ್ಲಿ ಡೇಟಾ ಕಲೆಕ್ಟ್ ಮಾಡಿ, ದತ್ತಾಂಶ ಕಲೆಕ್ಟ್ ಮಾಡಿ, ಕಂಪ್ಯೂಟರ್ ಉಪಯೋಗಿಸ್ಕೊಂಡು ಆ ಡಿಸ್ಟ್ರಿಬ್ಯೂಷನ್ ಕ್ರಿಯೇಟ್ ಮಾಡಿ, ಪ್ಲಾಟ್ ಮಾಡಿ, ಅದನ್ನ ಯಾವ ಡಿಸ್ಟ್ರಿಬ್ಯೂಷನ್ ಫಾಲೋ ಆಗುತ್ತೆ ಅಂತ ತಿಳ್ಕೊಬಹುದು. ಒಂದು ಉದಾಹರಣೆ ಕೊಟ್ಟಿದ್ದೀನಿ. ಇವಾಗ ನಾನು ಪ್ರಾಜೆಕ್ಟ್ ಅಲ್ಲಿ ಏನ್ ಮಾಡಬೇಕು ಅಂತ ಹೇಳ್ತೀನಿ. ಓಕೆ, ಸೊ ಮಕ್ಕಳಿಗೆ ನೀವು ಇಷ್ಟು ಉದಾಹರಣೆ ಕೊಡ್ಬೇಕು. ಬಟ್ ಏನ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ಕೊಡುದು ಮಕ್ಕಳಿಗೆ. ನೀವ್ ಬೇಕಾದ್ರೆ ಮಾಡ್ಕೊಳ್ರಿ ನೀವು, ಬಟ್ ಮಕ್ಳಿಗೆ ಮಾತ್ರ ಹೇಳ್ಬೇಡ್ರಿ, ಎಲ್ಲ ಆಲ್ರೌಂಡರ್ಸ್ಗೂ ಹೇಳ್ಬೇಕು. ಓಕೆ, ಸೊ ಏನೇನಕ್ಕೆ ಡಿಸ್ಟ್ರಿಬ್ಯೂಷನ್ಸ್ ಮಾಡಬೇಕು ಒಂದಕ್ಕೆ ಹೇಳ್ಕೊಟ್ಟಿದ್ದೀನಲ್ಲ, ಅದನ್ನೇ ವಾಪಸ್ ಕೊಡೋಣ. ಹೈಟ್ ಆಫ್ ಸ್ಟೂಡೆಂಟ್ಸ್ ಇನ್ ಯುವರ್ ಕ್ಲಾಸ್. ಅವ್ರ ಕ್ಲಾಸೇ ಮಾಡ್ಕೋಬಹುದು, ಅಂದ್ರೆ ಬೇರೆ ಕ್ಲಾಸ್ ಮಾಡ್ಕೋಬಹುದು, ಬಟ್ ಒಂದ್ ಕ್ಲಾಸ್ ಮಾತ್ರ ಮಾಡ್ಕೋಬೇಕು. ಸ್ಕೂಲ್ ಪೂರ್ತಿ ಬೇಡ. ಹೈಟ್ ಆಫ್ ಸ್ಟೂಡೆಂಟ್ಸ್ ಇನ್ ಅ ಕ್ಲಾಸ್ ಅದೊಂದು. ಎರಡನೇದು ಏಜ್ ಆಫ್ ಸ್ಟೂಡೆಂಟ್ಸ್ ಇನ್ ಕ್ಲಾಸ್. ಯಾವ ಡಿಸ್ಟ್ರಿಬ್ಯೂಷನ್ ಫಾಲೋ ಆಗತ್ತೆ ಅಂತ ಹೇಳ್ಬೇಡ್ರಿ. ನಾನು ಹೈಟ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದೀನಿ, ಬಟ್ ಅವ್ರಿಗೆ ಹೇಳ್ಬೇಡ್ರಿ. ಏಜ್ ಆಫ್ ಸ್ಟೂಡೆಂಟ್ಸ್ ಇನ್ ಯುವರ್ ಕ್ಲಾಸ್. ಉದಾಹರಣೆಗಳು ಕೊಡ್ರಿ ಅಷ್ಟೇ. ಮೂರನೇದು ಎಕ್ಸ್ಪ್ಲೇನ್ ಮಾಡ್ರಿ ಎಲ್ಲ ಕಾನ್ಸೆಪ್ಟ್ಸ್ ಒಂದು ಕ್ಲಾಸ್ ತಗೊಂಡು, ಬಟ್ ಯಾವ ವೇರಿಯಬಲ್ ಇದು ಮೆಷರ್, ಯಾವ ಡಿಸ್ಟ್ರಿಬ್ಯೂಷನ್ ಫಾಲೋ ಮಾಡುತ್ತೆ ಅಂತ ಹೇಳ್ಕೊಡ್ಬೇಡ್ರಿ. ವೇಟ್ ಆಫ್ ಸ್ಟೂಡೆಂಟ್ಸ್ in your class. ಓಕೆ, ನಾಲ್ಕನೇದು ಉದಾಹರಣೆ ಕೊಡ್ತೀನಿ. ಸ್ಕೋರ್ಸ್ ಆಫ್ ಸ್ಟೂಡೆಂಟ್ಸ್. ಮಕ್ಕಳಿಗೆ ಒಂದು ಸಿಂಪಲ್, ನೀವೇನೆ ಹೆಲ್ಪ್ ಮಾಡ್ರಿ, ಒಂದು ಸಿಂಪಲ್ ಟೆಸ್ಟ್ ಕೊಡ್ರಿ. ಒಂದು ಟೆಸ್ಟ್ ಕೊಟ್ಬಿಟ್ಟು ಎಲ್ರಿಗೂ ಕೊಡ್ರಿ. ಅವ್ರ ಮಕ್ಕಳನ್ನೇ ಕೊಡ್ಬೇಕು. ಒಂದು ಸಿಂಪಲ್ 4-5 ಯಾವ್ದೋ ಒಂದು ಕ್ವಿಜ್ ತರ ಮಾಡ್ರಿ, ಅಂದ್ರೆ ಏನೋ ಒಂದು ಮಾಡ್ರಿ. ಸಿಂಪಲ್. ಸ್ಕೋರ್ಸ್ ಆಫ್ ಸ್ಟೂಡೆಂಟ್ಸ್ ಇನ್ ಈಸಿ ಸೈನ್ಸ್ ಕ್ವಿಜ್. ಓಕೆ, ಟೆಸ್ಟ್ ಕೊಟ್ಬಿಟ್ಟು ಅವರು ಸ್ಕೋರ್ಸ್ ತಗೋಬೇಕು. ಸ್ಕೋರ್ಸ್ ಆಫ್ ಸ್ಟೂಡೆಂಟ್ಸ್ ಇನ್ ಡಿಫಿಕಲ್ಟ್. ಒಂದು ಡಿಫಿಕಲ್ಟ್ ಟೆಸ್ಟ್ ಕೊಡ್ರಿ. ಅವ್ರ ಮಕ್ಕಳು ಕೊಡ್ಬೇಕು. ಅವ್ರ ತಾನೇ ದತ್ತಾಂಶ ಕಲೆಕ್ಟ್ ಮಾಡ್ತಾ ಇರೋದು. ಸೈನ್ಸ್ ಕ್ವಿಜ್. ಆರನೇದು ಸ್ಕೋರ್ಸ್ ಆಫ್ ಸ್ಟೂಡೆಂಟ್ಸ್ ಇನ್ ನಾರ್ಮಲ್, ಅಂದ್ರೆ ಆರ್ಡರ್, ಕಷ್ಟನೂ ಇಲ್ಲ ಸುಲಭನೂ ಇಲ್ಲ. ಓಕೆ, ನಾರ್ಮಲ್ ಸೈನ್ಸ್ ಕ್ವಿಜ್. ಆಯ್ತಾ? ಓಕೆ, 6 ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಒಟ್ಟು 12-15 ಕೊಡ್ತೀನಿ ಇವಾಗ, ಬಟ್ ಎಲ್ಲ ಮಾಡೋಗೋದಿಲ್ಲ ಅವರು. ಅವ್ರು ಆಯ್ಕೆ ಮಾಡ್ಕೋಬಹುದು. 6 ಕೊಟ್ಟಿದ್ದೀನಲ್ವಾ. 7ನೇದು ಸರಿ, ಬೇರೆ ಪೆನ್ ಉಪಯೋಗಿಸ್ತೇನೆ. ಒಂದು ನಿಮಿಷ. 7ನೇದು ಸರಿಯಾಗಿ ಬರ್ತದೆ. 7ನೇದು ಫುಟ್ ಸೈಜ್. ಅಂದ್ರೆ ಕಾಲಿದೆಯಲ್ಲ, ಕಾಲ್ದು ಸೈಜ್. ಫುಟ್ ಸೈಜ್ ಆಫ್ ಸ್ಟೂಡೆಂಟ್ಸ್ ಇನ್ ಯುವರ್ ಕ್ಲಾಸ್. ಆಯ್ತಾ? 8 ಸ್ಟೂಡೆಂಟ್ ಬಾಡಿ ಟೆಂಪರೇಚರ್. ಎಲ್ಲ ಸ್ಟೂಡೆಂಟ್ಸ್ ಬಾಡಿ ಟೆಂಪರೇಚರ್, ಅಂದ್ರೆ ಥರ್ಮಾಮೀಟರ್ ತಗೊಂಡು ಎಲ್ಲರದ್ದು ಟೆಂಪರೇಚರ್ ತಗೊಳ್ಳೋದು. ಒಂದು ಕ್ಲಾಸ್ ರೂಮ್ ಕೂರಿಸಿ ಎಷ್ಟಿರ್ಬೋದು ಅಂತ ಕೇಳಿ ಅದು. ಓಕೆ, ನೆಕ್ಸ್ಟ್ ತರಿ, ಇನ್ನೊಂದು ಪೆನ್ ತಗೋಬೇಕು. ಇದಾ? No, not that. You just pause ಮಾಡು. ಓಕೆ, ನೆಕ್ಸ್ಟ್ 9ನೇದು ನಂಬರ್ ಆಫ್ ಸ್ಟೂಡೆಂಟ್ಸ್ who come to class every day. ಅಂದ್ರೆ ಒಂದು 2 ವಾರ, ಒಂದು ದಿವಸ ಎಷ್ಟು ಜನ ಮಕ್ಕಳು ಬರ್ತಾರೆ, ಆ ಥರ ಕಲೆಕ್ಟ್ ಮಾಡಿ, ಡೇಟಾ ಕಲೆಕ್ಟ್ ಮಾಡಿ ಅದನ್ನ ಪ್ಲಾಟ್ ಮಾಡೋದು. ಓಕೆ,
ನೆಕ್ಸ್ಟ್ ಓಕೆ ನೆಕ್ಸ್ಟ್ ಏನು ಸ್ಟೂಡೆಂಟ್ ಬಾಡಿ ಟೆಂಪರೇಚರ್ ಹೇಳಿದೆ ಅಲ್ವಾ. ಓಕೆ, ಆಮೇಲೆ ನೆಕ್ಸ್ಟು ಇದರಲ್ಲಿ ಒಂದು ನೆಲದ ಮೇಲೆ ಅಂದ್ರೆ ಹೊರಗಡೆ ಕೀಪ್ ಅ ಶುಗರ್, ಕೀಪ್ ಅ ಬಿಗ್ ಬ್ಲಾಕ್ ಆಫ್ ಶುಗರ್, ಅಂದ್ರೆ ದೊಡ್ಡ ಬ್ಲಾಕ್ ಬೇಕಿಲ್ಲ, ಸಣ್ಣ ಬ್ಲಾಕ್ ಆಫ್ ಶುಗರ್ ಅಲ್ಲಿ ಎಲ್ಲೋ ಒಳಗಡೆ ಅಲ್ಲ ಶುಗರ್ ಇಟ್ಟು ಅಲ್ಲಿ ಕೂತ್ಕೊಂಡು ಸ್ಟೂಡೆಂಟ್ಸ್ ಕೂತ್ಕೊಂಡು ಎಷ್ಟು ಟೈಮ್ ಮಾಡೋದು, ಸ್ಟಾರ್ಟಿಂಗ್ ಇಟ್ಟ ಮೇಲೆ ಟೈಮ್ 1 minute 2 minutes ಹಂಗೆ ನೋಡ್ಕೊಂಡು ಎಷ್ಟು ಇರುವೆಗಳು ಬರ್ತಾ ಇವೆ ಅಂತ ಕೌಂಟ್ ಮಾಡ್ಬೇಕು. 1 ನಿಮಿಷ ಆದ್ಮೇಲೆ ಎಷ್ಟು ಇರುವೆ ಬಂತು, 2 ನಿಮಿಷ ಆದ್ಮೇಲೆ ಎಷ್ಟು ಇರುವೆ ಬಂತು, 3 ನಿಮಿಷ ಆದ್ಮೇಲೆ ಎಷ್ಟು ಇರುವೆ ಬಂತು, ಆಮೇಲೆ 15 ನಿಮಿಷ ಆದ್ಮೇಲೆ ಎಷ್ಟು ಇರುವೆ ಬಂತು, ಅದನ್ನ ಪ್ಲಾಟ್ ಮಾಡ್ಬೇಕು. ಓಕೆ, ಇದು ಟೈಮು, ಆಮೇಲೆ ಎಷ್ಟು ಇರುವೆಗಳು ಬಂತು ಪ್ಲಾಟ್ ಮಾಡ್ಬೇಕು. ಗೊತ್ತಾಯ್ತಾ? ಅದರ ಡಿಸ್ಟ್ರಿಬ್ಯೂಷನ್. ಓಕೆ, ಕೀಪ್ ಅ ಬಿಗ್ ಬ್ಲಾಕ್ ಆಫ್ ಶುಗರ್ ಅಂಡ್ ಕೌಂಟ್ number of ants coming to the sugar block. ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್ ಇದು ಒಂದು ಸ್ಟವ್ ಅಲ್ಲಿ ನೀರಿಟ್ಬಿಟ್ಟು ಓಕೆ, ಕೀಪ್ ವಾಟರ್ on a stove and measure temperature with time. Temperature with time. ಹೆಂಗೆ ಟೆಂಪರೇಚರ್ ಚೇಂಜ್ ಆಗುತ್ತೆ ಅದನ್ನ ಕೌಂಟ್ ಮಾಡಬೇಕು, ಅದನ್ನ ಮೆಷರ್ ಮಾಡಬೇಕು. ಓಕೆ, 11 ಆಯ್ತಾ? ಇನ್ನೊಂದು 3-4 ಎಕ್ಸಾಂಪಲ್ ಕೊಡ್ತೀರಿ. ಎಲ್ಲ ಮಾಡೋಗೋದಿಲ್ಲ ಮಕ್ಕಳು, ಒಂದು ಅಟ್ಲೀಸ್ಟ್ ಒಂದು 8 ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಗೊತ್ತಾಯ್ತಾ? ಎಷ್ಟು ಕೊಟ್ಟೆ ನಾನು ಇದುವರೆಗೂ? ಓಕೆ, ಇನ್ನೊಂದು ಇದ್ರಲ್ಲಿ ಡೇಟಾ ಕಲೆಕ್ಟ್ ಮಾಡೋಗೋದಿಲ್ಲ, ಬಟ್ ಮ್ಯಾಥ್ಸ್ ಅಲ್ಲಿ ಮಾಡಬೇಕು. ಓಕೆ, ಅವ್ರಿಗೆ ನೀವ್ಗೆ ಗಿವ್ ದೆಮ್ ಓಕೆ ಎಷ್ಟು 12 ಇರ್ಬೇಕು. ಓಕೆ, ಹೇಳ್ರಿ ಅವ್ರಿಗೆ ಬೆಂಗಳೂರ್ದು 1900 ಅಲ್ಲಿ 1900 ಅಲ್ಲ, ಇಲ್ಲ 1900 ಬೇಡ, 1970 ಪಾಪ್ಯುಲೇಷನ್ 2 ಲಕ್ಷ ಇತ್ತು, 2 lakhs ಇತ್ತು ಪಾಪ್ಯುಲೇಷನ್. ಓಕೆ, ಗೊತ್ತಾಯ್ತಾ? ಪ್ರತಿ ವರ್ಷ ಪಾಪ್ಯುಲೇಷನ್ 10% ಪರ್ ಇಯರ್ ಇನ್ಕ್ರೀಸ್ ಆಗ್ತಾ ಇತ್ತು ಪ್ರತಿ ವರ್ಷ. ಗೊತ್ತಾಯ್ತಾ? ಸೊ ಅವಾಗ 1970 ಇಂದ ಅವರು ಮ್ಯಾಥ್ಸ್ ಉಪಯೋಗಿಸ್ಕೊಂಡು ಮಾಡ್ಕೋಬೇಕು. 1970, 1971, ಇವಾಗ 2019. 1970 2 ಲಕ್ಷ ಇತ್ತು, ಇವಾಗ ಎಷ್ಟು ಲಕ್ಷ ಇದೆ? ಅವಾಗ ಇಲ್ಲಿ ಇಯರ್ಸ್ 1970, 2019 ಹೆಂಗೆ ಪಾಪ್ಯುಲೇಷನ್ ಇನ್ಕ್ರೀಸ್ ಚೇಂಜ್ ಆಗಿದೆ ಅದನ್ನ ಪ್ಲಾಟ್ ಮಾಡಬೇಕು. ಗೊತ್ತಾಯ್ತಾ? ಓಕೆ, 13ನೇದು ಅವ್ರಿಗೆ ಹೇಳ್ರಿ, ನಾನು ನಿಮ್ಗೆ 100 ರೂಪಾಯಿ ಕೊಡ್ತೀನಿ, 100 rupees ಕೊಡ್ತೀನಿ ಅಂತ ಹೇಳ್ರಿ. ನೀವು ಕೊಡ್ರಿ, ಅದೇ ದುಡ್ಡು ಕೊಡ್ಬೇಡ್ರಿ, ಕೊಟ್ಟಿದೀವಿ ಅಂತ ಅನ್ಕೊಳ್ಳೋಣ. ಓಕೆ, 100 rupees ಕೊಟ್ಟಿದ್ದೀವಿ ಅಂತ ಇಟ್ಕೊಳ್ಳೋಣ. ಪ್ರತಿ ವರ್ಷ ಅವ್ರಿಗೆ ಅದ್ರ ಮೇಲೆ 20% ಬಡ್ಡಿ ಸಿಗತ್ತೆ, ಇಂಟ್ರೆಸ್ಟ್. ಸರಿನಾ? ಇಂಟರೆಸ್ಟ್ ಅಂದ್ರೆ ಫಸ್ಟ್ 100 ರೂಪಾಯಿ ಇರುತ್ತೆ. ಸೊ 20 ವರ್ಷ ಆದ್ಮೇಲೆ, ಸೊ ಇವಾಗ 2019 100 ರೂಪಾಯಿ ಕೊಟ್ಟಿದ್ದೀರಿ. 2020 ಎಷ್ಟಿರುತ್ತೆ? 20 ರೂಪಾಯಿ ಜಾಸ್ತಿ ಆಗಿರುತ್ತಲ್ವ, 20% ಇಂಟ್ರೆಸ್ಟ್ ಬಂದಿರುತ್ತಲ್ವಾ, 120 ಆಗುತ್ತೆ. ಹಂಗೆ ಹಾಕೊಂಡು ಹೋಗಿ 20 ವರ್ಷ ಅಂದ್ರೆ 2039 ಅಲ್ಲಿ ಎಷ್ಟಿರುತ್ತೆ ದುಡ್ಡು, ಅದನ್ನ ಮನಿ, ಆಮೇಲೆ ಇದು 2019 ಇಂದ 2039 ಅದನ್ನ ಪ್ಲಾಟ್ ಮಾಡಬೇಕು. ಗೊತ್ತಾಯ್ತಾ? 13ನೇ ಡಿಸ್ಟ್ರಿಬ್ಯೂಷನ್. ಓಕೆ, 14ನೇ ಡಿಸ್ಟ್ರಿಬ್ಯೂಷನ್. 14ನೇ ಡಿಸ್ಟ್ರಿಬ್ಯೂಷನ್. ಓಕೆ, ಓಕೆ, ಸೊ ನಾನು ಹೇಳಿದ್ನಲ್ಲ, ಸೌಂಡ್ ಹೇಳಿದ್ನಲ್ಲ, ಅದನ್ನ ಮಾಡಕ್ ಹೇಳ್ರಿ. ಅದೇನು ಅಂದ್ರೆ ಸ್ವಲ್ಪ ಮಕ್ಕಳು ದೂರ ಹೋಗ್ತಾ ಇರ್ಬೇಕು, 1 centimeter ಒಂದ್ಸತಿ ಹಲೋ ಹಲೋ ಅಂತ ಒಬ್ಬ ಹೇಳ್ತಾ ಇರ್ಬೇಕು, ಹಲೋ 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 ಅಂತ. ಓಕೆ, ಹೋಗ್ತಾ 1 meter ದೂರ, 2 meters ದೂರ
ಎಷ್ಟು ಕೇಳುತ್ತೆ, ಅದು ಕೇಳೋದು ಮೆಷರ್ ಮಾಡಕ್ಕಾಗಲ್ಲ ಅಲ್ವಾ, ಡೆಸಿಬಲ್ಸ್ ಮೆಷರ್ ಮಾಡಕ್ಕಾಗಲ್ಲ, ಅದು ಸ್ಕೋರ್ ಕೊಟ್ಕೋಬಹುದು. ಓಕೆ, ಅವನಿಗೆ ತುಂಬಾ ಚೆನ್ನಾಗಿ ಕೇಳಿಸಿದ್ರೆ 10, ಸ್ವಲ್ಪ ಕೇಳಿಸಿದ್ರೆ ಪರವಾಗಿಲ್ಲ 9, 8, ಅಥವಾ ಕೇಳಿಸ್ದೇನೆ ಇದ್ರೆ 0. ಅದನ್ನ ಪ್ಲಾಟ್ ಮಾಡಬೇಕು. ಓಕೆ, ಡಿಸ್ಟೆನ್ಸ್ 2 ಮೀಟರ್ಸ್ ಆದ್ಮೇಲೆ, 3 ಮೀಟರ್ಸ್ ಆದ್ಮೇಲೆ, 100 ಮೀಟರ್ಸ್ ಆದ್ಮೇಲೆ ಹೆಂಗೆ ಅವ್ರಿಗೆ ಕೇಳಿಸುತ್ತೆ ಅದನ್ನ ಪ್ಲಾಟ್ ಮಾಡ್ಬೇಕು. ಗೊತ್ತಾಯ್ತಾ? ಅದು 14ನೇದು. ಓಕೆ, 15 ಸ್ಕೂಲ್ಗಳು ಮೇನ್ ರೋಡ್ ಅಲ್ಲಿ ಇದ್ರೆ ಸ್ಕೂಲ್ ಮುಂದೆ ಬಸ್ಗಳು ಬರುತ್ತೆ ಅಲ್ವಾ, ನಂಬರ್ ಆಫ್ ಬಸ್ಸಸ್ ಮಾಡ್ಬೋದು, ಇಲ್ದ್ರೆ ವೆಹಿಕಲ್ಸ್ ಮಾಡ್ಬೋದು, ಆರ್ ಕಾರ್ಸ್ ಇಲ್ದರೆ ಇದು ಸ್ಕೂಟರ್ಸ್, ಏನ್ ಬೇಕಾದ್ರೂ ಮೆಷರ್ ಮಾಡ್ಕೊಳ್ಳಿ, ಇಷ್ಟ ಬಂದಿದ್ದು ಮಾಡ್ಕೊಳ್ರಿ. ಓಕೆ, ಕಮಿಂಗ್ ಇನ್ ಫ್ರಂಟ್ ಆಫ್ ಸ್ಕೂಲ್ ಬೈ ಅವರ್, ಅಂದ್ರೆ ಬೆಳಗ್ಗೆ 8 ಗಂಟೆ, ಸಾಯಂಕಾಲ 4 ಗಂಟೆ ಅಲ್ವಾ, ಸ್ವಲ್ಪ 6 ಗಂಟೆವರೆಗೂ ಬಂದ್ಬಿಟ್ಟು ನಿಂತ್ಕೊಂಡು ಮಾಡಕ್ ಹೇಳ್ರಿ. ಓಕೆ, ಎಷ್ಟು ಬಸ್ಗಳು ಬರುತ್ತೆ, ಎಷ್ಟು ಕಾರ್ಗಳು ಬರುತ್ತೆ ಅದನ್ನ ಪ್ಲಾಟ್ ಮಾಡ್ಬೇಕು. ಗೊತ್ತಾಯ್ತಾ? ಅಷ್ಟು 15 ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ನಿಮ್ಗೆ ಗೊತ್ತಾದ್ರೆ ಇನ್ನೂ ಸ್ವಲ್ಪ ಎಕ್ಸಾಂಪಲ್ಸ್ ಕೊಡ್ರಿ. ಸೊ 15 ಎಕ್ಸಾಂಪಲ್ಸ್ ಅವ್ರು ಯಾವ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ಕೊಡುದು ನೀವು, ಅವ್ರು ಕಂಡುಹಿಡಿಬೇಕು. ಇವಾಗ ಪ್ರಾಜೆಕ್ಟ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಓಕೆ, ಗೊತ್ತಾಯ್ತಾ? ಫಸ್ಟ್ ಸ್ಟೆಪ್ ಏನು ಪ್ರಾಜೆಕ್ಟ್ ಅಲ್ಲಿ, ಆಲ್ರೌಂಡರ್ ಪ್ರಾಜೆಕ್ಟ್ ಅಲ್ಲಿ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀನಿ. ಇವಾಗ ಆಲ್ರೌಂಡರ್ ಪ್ರಾಜೆಕ್ಟ್ ಅಲ್ಲಿ ಮಕ್ಕಳು ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಫಸ್ಟ್, ಓಕೆ, ನೀವು 15 ಸ್ಯಾಂಪಲ್ಸ್ ಹೇಳ್ತೀರ ಅವ್ರಿಗೆ, ಅದರಲ್ಲಿ ಅವರು 10 ಸ್ಯಾಂಪಲ್ ಸೆಲೆಕ್ಟ್ ಮಾಡ್ಕೋಬೇಕು. ಅಂದ್ರೆ ಇದಕ್ಕೆ ನಾನು ಉಪಯೋಗ ಮಾಡ್ತೀನಿ, ಡಿಸ್ಟ್ರಿಬ್ಯೂಷನ್ಸ್ ಮಾಡ್ತೀನಿ ಅಂತ 15ರಲ್ಲಿ 10 ಮಾಡ್ಬೇಕು, ಮಿನಿಮಮ್ 10 ಮಾಡ್ಬೇಕು ಮಕ್ಕಳು. ಅಂದ್ರೆ ಆಲ್ರೌಂಡರ್ ಮಕ್ಕಳು 12 ಜನ ಇದಾರಲ್ವಾ, ಗ್ರೂಪ್ಸ್ ಆಫ್ 2 ಮಾಡ್ಲಿ, ಅವ್ರ ಸ್ಕೂಲ್ಗಳು ಮಾಡ್ಕೊಳ್ಳಿ ಮಕ್ಕಳು, ಒಟ್ಟು ಇಂಡಿವಿಜುವಲ್ ಮಾಡೋಕ್ ಗೊತ್ತಿಲ್ಲ. ಓಕೆ, 15 10 ಸ್ಯಾಂಪಲ್ ಸೆಲೆಕ್ಟ್ ಮಾಡ್ಬೇಕು ಅವರು, ಅದು ಫಸ್ಟ್ ಸ್ಟೆಪ್. ಓಕೆ, ಅದಕ್ಕಿಂತ ಫಸ್ಟ್ ಸ್ಟೆಪ್ ನೀವು ಅದಕ್ಕಿಂತ ಮುಂಚೆ ಹೇಳೋಣ, ಶ್ವೇತಾ ಟು ಎಕ್ಸ್ಪ್ಲೇನ್ ಕಾನ್ಸೆಪ್ಟ್ಸ್, ನೀವು ಅವ್ರಿಗೆ ಫಸ್ಟ್ ಡಿಸ್ಟ್ರಿಬ್ಯೂಷನ್ಸ್ ವಿಚಾರ ಹೆಂಗೆ, ಏನೇ ತರ ಡಿಸ್ಟ್ರಿಬ್ಯೂಷನ್ಸ್ ಇದೆ, ಯಾವ ತರ ಡಿಸ್ಟ್ರಿಬ್ಯೂಷನ್ ಇದೆ, ಒಂದು ಉದಾಹರಣೆ ಕೊಟ್ಕೊಂಡು ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕು, ಒಂದು ಕ್ಲಾಸ್ ನಡಿಬೇಕು. ಓಕೆ, ಒಂದು ಕ್ಲಾಸ್ ಕಂಡಕ್ಟ್ ಮಾಡಬೇಕು. ಎರಡನೇದು, ನೀವು ಅವ್ರಿಗೆ 15 ಸ್ಯಾಂಪಲ್ಸ್ ತೋರಿಸ್ರಿ. ಓಕೆ, ಸ್ಟೂಡೆಂಟ್ಸ್ ಟು ಸೆಲೆಕ್ಟ್ 10 ಸ್ಯಾಂಪಲ್ಸ್, ಯಾವ್ದು ಇಷ್ಟ ಬಂದಿದ್ದು 10 ಸ್ಯಾಂಪಲ್ಸ್ ಯಾವ್ದು ಮಾಡಕ್ಕಾಗುತ್ತೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವ್ರದ್ದೇನಾದ್ರು ಬೇರೆ ಇದೆ ಅವರೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್, ಒಂದೊಂದು ಸ್ಯಾಂಪಲ್ಗೂ ಹೈಪಾಥಿಸಿಸ್ ಇರಬೇಕು. ಅವ್ರು ಹೇಳ್ಬೇಕು, ಮಾಡಕ್ ಮುಂಚೆ ನಿಮಗ್ ಬಂದು ಹೇಳಿರ್ಬೇಕು. ಹೈಪಾಥೆಸಿಸ್ ಅಂದ್ರೆ ಏನು, ಯಾವ ಡಿಸ್ಟ್ರಿಬ್ಯೂಷನ್ ಇರಬಹುದು. ಸ್ಯಾಂಪಲ್ 1 ಇವಾಗ ವೆಯ್ಟ್ ಏನ್ ಡಿಸ್ಟ್ರಿಬ್ಯೂಷನ್ ಇರ್ಬೋದು, ಆ 7 ಡಿಸ್ಟ್ರಿಬ್ಯೂಷನ್ ಹೇಳಿದೀವಲ್ವಾ, ನಾರ್ಮಲ್, ಯೂನಿಫಾರ್ಮು, ಸ್ಕ್ಯೂ ಅದೆಲ್ಲ ಹೇಳಿದೀನಲ್ಲ ನಾನು. ಯಾವ ಡಿಸ್ಟ್ರಿಬ್ಯೂಷನ್ ಇರ್ಬೋದು ಅವರು ಹೈಪಾಥಿಸಿಸ್ ಮುಂಚೆನೆ ಬಂದು ಹೇಳಿರ್ಬೇಕು, ಅದನ್ನ ಚೇಂಜ್ ಮಾಡ್ಕೊಡುದು. ಅವ್ರ ಹೈಪಾಥಿಸಿಸ್ ಸುಮ್ಮನೆ ಡೇಟಾ ಕಲೆಕ್ಟ್ ಮಾಡ್ಕೊಂಡಲ್ಲ, ಅದು ಆಮೇಲೆ ಚೆಕ್ ಮಾಡ್ಬೇಕು. ಫಸ್ಟೇ ನಿಮಗೆ ಬಂದು ಹೇಳಿರ್ಬೇಕು. ಅದನ್ನ ಕಂಪ್ಯೂಟರ್ ಟೈಪ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ಬೇಕು ಅವರು. ಮೈ ಇನಿಷಿಯಲ್ ಹೈಪಾಥಿಸಿಸ್ ಫಾರ್ ದೀಸ್ 10 ಸ್ಯಾಂಪಲ್ಸ್ ಆರ್ ಅಂತ ಹೇಳಿ, ಹೈಪಾಥಿಸಿಸ್ ಫಾರ್ 10 ಸ್ಯಾಂಪಲ್ಸ್. ಅವ್ರು ಯಾವ ಸೆಲೆಕ್ಟ್ ಮಾಡಿದಾರೋ ಅದಕ್ಕೆ ಹೈಪಾಥಿಸಿಸ್ ಏನ್ ಡಿಸ್ಟ್ರಿಬ್ಯೂಷನ್ ಇರ್ಬೋದು, ಒಂದೊಂದಕ್ಕೂ ಏನ್ ಡಿಸ್ಟ್ರಿಬ್ಯೂಷನ್ ಇರ್ಬೋದು ಅಂತ ಅವರು ಹೇಳಬೇಕು. ಓಕೆ, 4ನೇದು. ಓಕೆ, ಆಮೇಲೆ ಕಲೆಕ್ಟ್ ಡೇಟಾ. ಎಲ್ಲ 10 ಸ್ಯಾಂಪಲ್ಸ್ಗೆ ಕಲೆಕ್ಟ್ ಡೇಟಾ, ದತ್ತಾಂಶನ ನಾನು ಹೇಳಿದ್ನಲ್ಲ ಹೆಂಗ್ ಕಲೆಕ್ಟ್ ಮಾಡಬೇಕು ಅಂತ. ಕಲೆಕ್ಟ್ ಮಾಡಿ ಅಂಡ್ ಎಂಟರ್ ಇನ್ ಟು ಕಂಪ್ಯೂಟರ್. ಗೊತ್ತಾಯ್ತಾ? ಅದು 4ನೇ ಸ್ಟೆಪ್. ಓಕೆ, 5ನೇ ಸ್ಟೆಪ್, ಕ್ರಿಯೇಟ್ ಟೇಬಲ್ಸ್. ಕಂಪ್ಯೂಟರ್ಲಿ ಟೇಬಲ್ಸ್ ಕ್ರಿಯೇಟ್ ಮಾಡಿ ಅಂಡ್ ಗ್ರಾಫ್ಸ್. ಅದು ವಿಶಾಲಾಕ್ಷಿ ಹೇಳ್ಕೊಡ್ತಾರೆ. ಓಕೆ, ಗ್ರಾಫ್ಸ್ ಕ್ರಿಯೇಟ್ ಮಾಡ್ಕೋಬೇಕು. 6ನೇದಲ್ಲಿ ಲುಕಿಂಗ್ ಎಟ್ ಗ್ರಾಫ್ಸ್, ಡಿಸೈಡ್ ರೈಟ್ ಡಿಸ್ಟ್ರಿಬ್ಯೂಷನ್ ಫಾರ್ ಈಚ್ ಎಕ್ಸಾಂಪಲ್. 10 ಎಕ್ಸಾಂಪಲ್ ಸೆಲೆಕ್ಟ್ ಮಾಡಿದಾರಲ್ಲ, ಅದು ಈಚ್ ಎಕ್ಸಾಂಪಲ್ ಅದನ್ನ ನೋಡಿ, ಆ ಡೇಟಾ ನೋಡಿ ಡಿಸೈಡ್ ಮಾಡಬೇಕು. ಓಕೆ, 7ನೇದು
ಅದನ್ನ ಅವ್ರು ಏನು ಡಿಸೈಡ್ ಮಾಡಿದ್ರು, ಡಿಸಿಷನ್ ಯಾವ್ದು ಅಂತ ಹೇಳಿದ್ರು, ಫಸ್ಟ್ ಹೈಪಾಥಿಸಿಸ್ ಇತ್ತಲ್ಲ, ಎಷ್ಟು ಕರೆಕ್ಟ್ ಬಂತು, ಎಷ್ಟು ರಾಂಗ್ ಬಂತು, ಎಷ್ಟು ರೈಟ್ ಬಂತು ನೋಡ್ಬೇಕು. ಅವರು 10 ಹೈಪಾಥಿಸಿಸ್, ಫಸ್ಟ್ ಒನ್ ನಾರ್ಮಲ್, ಸೆಕೆಂಡ್ ಒನ್ ಯೂನಿಫಾರ್ಮ್ ಅಂತ ಹೇಳಿರ್ತಾರೆ. ಆಮೇಲೆ ಡೇಟಾ ಎಲ್ಲ ಕಲೆಕ್ಟ್ ಮಾಡಿ ಗ್ರಾಫ್ ಎಲ್ಲ ಮಾಡಿದ್ಮೇಲೆ ಏನಾಯ್ತು ಅಂತ ಹೇಳ್ತಾರೆ. ಅದನ್ನ ಕಂಪೇರ್ ಮಾಡಿ ಯಾವ್ದು ಕರೆಕ್ಟ್ ಆಯ್ತು, ಯಾವ್ದು ಕರೆಕ್ಟ್ ಅವ್ರು ಹೈಪಾಥಿಸಿಸ್ ತಕ್ಕಂತೆ ಆಯ್ತು, ಯಾವ್ದು ಹೈಪಾಥಿಸಿಸ್ ತಕ್ಕಂತೆ ಆಗ್ಲಿಲ್ಲ ಅಂತ ಅವರು ಹೇಳ್ಬೇಕು. ಅದು ನೀವ್ ನೋಡ್ಬಿಟ್ಟು ಹೇಳ್ಬೇಕು. ಗೊತ್ತಾಯ್ತಾ? ಅದು 7ನೇ ಸ್ಟೆಪ್ ಆಯ್ತಾ? 7 ಸ್ಟೆಪ್ ಆಯ್ತು. ತಗೊಂಡಿಲ್ವ ಫೋಟೋ? 7 ಸ್ಟೆಪ್ ಆಯ್ತು. ಓಕೆ, ವಿಡಿಯೋ ಟೇಪಿಂಗ್. ಓಕೆ, 8ನೇ ಸ್ಟೆಪ್ ಅದೆಲ್ಲ ಹೈಪಾಥಿಸಿಸ್, ಆಮೇಲೆ ಡೇಟಾ ಎಲ್ಲ ಮಾಡಿ, ಆಮೇಲೆ ಕಲೆಕ್ಟ್ ಮಾಡಿ, ಟೇಬಲ್ಸ್ ಎಲ್ಲ ಮಾಡಿ, ಗ್ರಾಫ್ಸ್ ಎಲ್ಲ ಮಾಡಿ, ಆಮೇಲೆ ಅದೆಲ್ಲ ಹೈಪಾಥಿಸಿಸ್ ಡಿಸಿಷನ್ ಚೆಕ್ ಮಾಡಿದ್ಮೇಲೆ ಅದಕ್ಕೆ ಇದು ರಿಪೋರ್ಟ್ ಬರೀಬೇಕು. ಆ ರಿಪೋರ್ಟ್ ಅಲ್ಲಿ ಏನಿರ್ಬೇಕು, ಫಸ್ಟ್ ಸೆಕ್ಷನ್ ಅಲ್ಲಿ ಟೈಪ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಅದ್ ವಿಚಾರ ಮಾಹಿತಿ ಕೊಡ್ಬೇಕು. ಏನೇನ್ ಡಿಸ್ಟ್ರಿಬ್ಯೂಷನ್ಸ್ ಇರುತ್ತೆ ಭೂಲೋಕದಲ್ಲಿ, ಆ ನಾರ್ಮಲ್ ಅಂದ್ರೆ ಏನು, ಅದೆಲ್ಲ ಸ್ವಲ್ಪ ವಿವರ ಕೊಡ್ಬೇಕು. ಚೆನ್ನಾಗಿ ಬರಿಬೇಕು, ಎಲ್ಲ ಕಂಪ್ಯೂಟರ್ ಬರಿಬೇಕು, ವರ್ಡ್ ಡಾಕ್ಯುಮೆಂಟ್ ಅಲ್ಲಿ. ಓಕೆ, ಇದು ವರ್ಡ್ ಅಲ್ಲಿ ಬರಿಬೇಕು, ಇದು ವರ್ಡ್ ಡಾಕ್ಯುಮೆಂಟ್ ಅಲ್ಲಿ ಬರಿಬೇಕು. ಟೈಪ್ಸ್ ಆಫ್ ಡಿಸ್ಟ್ರಿಬ್ಯೂಷನ್. ಓಕೆ, 2ನೇದು ಎಕ್ಸಾಂಪಲ್ಸ್. ಆಮೇಲೆ 3ನೇದು ಹೈಪಾಥಿಸಿಸ್. ಏನ್ ಹೈಪಾಥಿಸಿಸ್ ಹೇಳಿದ್ರು, ಎಲ್ಲ ಏನ್ ಎಕ್ಸಾಂಪಲ್ ಸೆಲೆಕ್ಟ್ ಮಾಡಿದ್ರು ಅದು 15 ಎಕ್ಸಾಂಪಲ್ಸ್ ಲಿಸ್ಟ್ ಮಾಡಬೇಕು, ಹೈಪಾಥಿಸಿಸ್. ಆಮೇಲೆ ಡೇಟಾ ಟೇಬಲ್ಸ್. ಓಕೆ, ಆಮೇಲೆ ಗ್ರಾಫ್ಸ್, ಆಮೇಲೆ ಕನ್ಕ್ಲೂಷನ್ಸ್, ಆ ಡೇಟಾ ನೋಡಿದ್ಮೇಲೆ, ಆಮೇಲೆ ಕಂಪೇರ್ ವರ್ಸಸ್ ಹೈಪಾಥಿಸಿಸ್. ಓಕೆ, ಆಮೇಲೆ ಫೈನಲ್ ಕನ್ಕ್ಲೂಷನ್ಸ್. ಗೊತ್ತಾಯ್ತಾ? ಇದು ರಿಪೋರ್ಟ್ ಸೆಕ್ಷನ್. ಓಕೆ, ಅದು ಎಲ್ಲ ಮೈಕ್ರೋಸಾಫ್ಟ್ ವರ್ಡ್, ಮೈಕ್ರೋಸಾಫ್ಟ್ ಎಕ್ಸೆಲ್ ಉಪಯೋಗಿಸ್ಕೊಂಡು ಮಾಡಬೇಕು. ಅದು 8ನೇ ಪಾರ್ಟ್. ಓಕೆ, ಗೊತ್ತಾಯ್ತಾ? 9ನೇದು ಏನ್ ಮಾಡ್ಬೇಕಂದ್ರೆ ಅವರು ಸ್ಟೋರಿ ಬರಿಬೇಕು. ಆ ಸ್ಟೋರಿಗೆ ಐಡಿಯಾ ಇವೆಲ್ಲ ಹೇಳ್ಬಿಡ್ತಾ ಇದೀನಿ. ಆ ಸ್ಟೋರಿಲಿ ಎಲ್ಲಾ ತರ ಡಿಸ್ಟ್ರಿಬ್ಯೂಷನ್ಸ್ ಇರುತ್ತೆ. ನಾನು ಹೇಳಿದ 7 ತರ ಡಿಸ್ಟ್ರಿಬ್ಯೂಷನ್ ಇದೆ. ನಾರ್ಮಲ್, ಪಾಸಿಟಿವ್ ಸ್ಕ್ಯೂ, ನೆಗೆಟಿವ್ ಸ್ಕ್ಯೂ, ಆಮೇಲೆ ಎಕ್ಸ್ಪೋನೆನ್ಷಿಯಲ್ ಗ್ರೋತ್, ಎಕ್ಸ್ಪೋನೆನ್ಷಿಯಲ್ ಡಿಕೆ, ಯೂನಿಫಾರ್ಮ್. 7 ತರ ಡಿಸ್ಟ್ರಿಬ್ಯೂಷನ್ಸ್ ಹೇಳಿದೀನಿ ಅಲ್ವಾ? ಅವ್ರು ಎಲ್ಲ ಕ್ಯಾರೆಕ್ಟರ್ಸ್ ಆಗ್ಬೇಕು. ನಾನು ನಾರ್ಮಲ್ ಡಿಸ್ಟ್ರಿಬ್ಯೂಷನ್, ನಾನು ಪಾಸಿಟಿವ್ ಸ್ಕ್ಯೂ, ನಾನು ನೆಗೆಟಿವ್ ಸ್ಕ್ಯೂ, ನಾನು ಹೆಸರುಗಳು ಕೊಟ್ಬಿಡ್ಲಿ ಅವರು. ಅದರಲ್ಲಿ ಒಬ್ರೊಬ್ರು ಜಗಳ ಆಡ್ಕೊಂಡು ಒಬ್ರೊಬ್ರು ಅವ್ರವ್ರಿಗೆ ಹೇಳ್ಕೊತಾರೆ. ನಾನು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಪ್ಪ, ನಂದು ಆವರೇಜ್ ಜನ ಜಾಸ್ತಿ ಜನ ಇರ್ತಾರೆ, ನಂದು ತುಂಬಾ ಕಡಿಮೆ ಜಾಸ್ತಿ ಇರೋರು ಕಡಿಮೆ ಇರ್ತಾರೆ ಅಂತ ಹೇಳ್ಕೊಳುತ್ತೆ. ಇನ್ನೊಂದು ಡಿಸ್ಟ್ರಿಬ್ಯೂಷನ್, ನಾನು ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಅಪ್ಪ. ಒಬ್ರೊಬ್ರು ಮಾತಾಡ್ಕೊಂಡು ಅದರಲ್ಲಿ ಒಬ್ರು ಇನ್ನೊಬ್ರು ಕಡಿಮೆ ಮಾಡ್ತಾರೆ. ನಿಂದೇನೋ ಡಿಸ್ಟ್ರಿಬ್ಯೂಷನ್, ನನ್ನ ಡಿಸ್ಟ್ರಿಬ್ಯೂಷನ್ ನಿಂದಕ್ಕಿಂತ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇನ್ನೊಂದು ಡಿಸ್ಟ್ರಿಬ್ಯೂಷನ್, ನಿಂದಕ್ಕಿಂತ ನಾನು ಇನ್ನೂ ತುಂಬಾ ಉತ್ತಮ ನಾನು ಅಂತ ಹೇಳ್ತಾರೆ. ಹಂಗೆ ಕ್ಯಾರೆಕ್ಟರ್ಸ್, ಈ 7 ಡಿಸ್ಟ್ರಿಬ್ಯೂಷನ್ ಟೈಪ್ ಕ್ಯಾರೆಕ್ಟರ್ಸ್, ಅದನ್ನ ಜಗಳ ಆಡಿ, ಡಿಸ್ಕಸ್ ಮಾಡಿ, ವಿವರ ಮಾಡಿ, ಒಂದು ಪ್ಲೇ ತರ ಬರೀಬೇಕು. ಸ್ಟೋರಿ ಅಲ್ಲ, ಪ್ಲೇ, ನಾಟಕ ತರ. ಆ ನಾಟಕದಲ್ಲಿ 7 ಡಿಸ್ಟ್ರಿಬ್ಯೂಷನ್ಸ್ ಕ್ಯಾರೆಕ್ಟರ್ಸ್ ಆಗತ್ವೆ. ಅವ್ರು ಮಾತಾಡ್ಕೊಂಡು ಜಗಳ ಆಡ್ಕೊಂಡು ಒಬ್ರನ್ನ ಸಾಯಿಸೋದು, ಒಬ್ರು ಇನ್ನೊಬ್ರನ್ನ ಬೈಯೋದು, ಒಬ್ರನ್ನ ಅಲ್ಗಳಿಸೋದು, ಅದೆಲ್ಲ ಮಾಡ್ಕೊಂಡು ಕೊನೆಗೆ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಯಾವ್ದೋ ಒಂದು ಡಿಸ್ಟ್ರಿಬ್ಯೂಷನ್ ಗೆಲ್ಲತ್ತೆ. ಏನಕ್ಕೆ ಗೆಲ್ತು ಅಂತ ಒಂದು ನಾಟಕ ಬರಿಬೇಕು. ಗೊತ್ತಾಯ್ತಾ? ಆ ಥೀಮ್ ಇಟ್ಕೊಂಡು ಮಕ್ಕಳು ಅವರೇ ಯೋಚನೆ ಮಾಡ್ಕೊಂಡು ಒಂದು ನಾಟಕ ಬರಿಬೇಕು. ಓಕೆ, ಸೊ ಸ್ಟೋರಿ ಅಲ್ಲ, ಪ್ಲೇ. ಆ ಪ್ಲೇಲಿ 7 ಡಿಸ್ಟ್ರಿಬ್ಯೂಷನ್ಸ್ ಒಂದೊಂದು ಕ್ಯಾರೆಕ್ಟರ್ ಆಗಿರುತ್ತೆ. ಓಕೆ, ಅವ್ರಿಗೊಂದು ಹೆಸರು ಕೊಡ್ಬೇಕು. ಅವ್ರಿಗೆ ಏನೇನಾಗುತ್ತೆ, ಹೆಂಗ್ ಮಾತಾಡ್ಕೋತಾರೆ, ಹೆಂಗೆ ಯಾರನ್ನ ಸಾಯಿಸ್ತಾರೆ, ಯಾರನ್ನ ತಳ್ಬಿಡ್ತಾರೆ, ಯಾರನ್ನ ಅಲ್ಲಗಳಿಸ್ತಾರೆ, ಅದೆಲ್ಲ ಮಾಡ್ಕೊಂಡು ಒಂದು ನಾಟಕ ಬರೀಬೇಕು. ಓಕೆ, ಆಮೇಲೆ 10ನೇದು ಆ ನಾಟಕಕ್ಕೆ ತಕ್ಕಂತೆ ಡ್ರಾಯಿಂಗ್ಸ್ ಬರೀಬೇಕು. ಆ ನಾಟಕದಲ್ಲಿ ಏನ್ ನಡೀತಾ ಇದೆಯೋ ಸನ್ನಿವೇಶಗಳು. ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಒಂದು ಚಿತ್ರ ಅವ್ರ ಒಂಥರ ಕಾಣಿಸ್ಬೇಕು. ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಮುಖ ಒಂಥರ ಇರುತ್ತೆ, ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಅವ್ರದ್ದು ಮುಖ ಇನ್ನೊಂಥರ ಇರುತ್ತೆ, ಎಕ್ಸ್ಪೋನೆನ್ಷಿಯಲ್ ಡಿಸ್ಟ್ರಿಬ್ಯೂಷನ್ ಅವ್ರದ್ದು ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಹಿಂಗಿರುತ್ತಲ್ವಾ, ಅವ್ರ ಮುಖ ಹಿಂಗಿರುತ್ತೆ. ಒಬ್ರೊಬ್ರಿಗೂ ಒಂದೊಂಥರ ಇರುತ್ತೆ. ಅವರು ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ದಿವ್ಯ ತೋರಿಸ್ತಾ ಇದ್ದಾಳೆ. ಎಕ್ಸ್ಪೋನೆನ್ಷಿಯಲ್ ಅವ್ರ ಬಾಯಿ ಹಿಂಗಿರುತ್ತಂತೆ, ಇಲ್ಲ ಹಿಂಗಿರುತ್ತೆ ಬಾಯಿ ಅವನ್ಗೆ. ಡಿಕೆ ಅವನ್ಗೆ ಅವ್ನ ಬಾಯಿ ಹಿಂಗಿರುತ್ತೆ. ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅವ್ನ ಬಾಯಿ ಹಿಂಗಿರುತ್ತೆ. ಸೊ ಒಬ್ಬೊಬ್ರು ಮುಖಕ್ಕೂ ಬೇರೆ ಬೇರೆ ತರ ಅವ್ರಿಗೆಲ್ಲ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅವ್ನ್ ಹೆಂಗಿರುತ್ತೆ ಬಾಯಿ ದಿವ್ಯ ಹಿಂಗಿರುತ್ತೆ. ಇವನ್ಗೆ ಎಕ್ಸ್ಪೋನೆನ್ಷಿಯಲ್ ಡಿಕೆ ಅವ್ನ ಬಾಯಿ ಹಿಂಗಿರುತ್ತೆ ಸೊಕ್ಕ ಮುಖ.
ಪಾಸಿಟಿವ್ ಸ್ಕ್ಯೂ ನಮ್ಗೆ ಹಿಂಗಿರುತ್ತೆ. ಸೊ ಹಂಗೆ ಅವ್ರದ್ದೆಲ್ಲ ಕ್ಯಾರೆಕ್ಟರ್ಸ್ ಎಲ್ಲ ಚಿತ್ರೀಕರಣ ಬರಿಬೇಕು ಮಾಡಿ ಅವ್ರದ್ದೆಲ್ಲ ಸ್ಟೋರಿಯಲ್ಲಿ ನಾಟಕಕ್ಕೆ ಎಲ್ಲಾ ತರದ ಪಾತ್ರಗಳು ಅವ್ರಿಗೆಲ್ಲ ಒಂದು ಕಾಸ್ಟ್ಯೂಮ್ಸ್ ಎಲ್ಲ ಕೊಟ್ಟು ಎಲ್ಲ ಚಿತ್ರಗಳೆಲ್ಲ ಬರೆದು ಆ ನಾಟಕದಲ್ಲೆಲ್ಲ ಪಾತ್ರಧಾರಿಗಳು ಅದೆಲ್ಲ ನಾಟಕ ಬರೆದು ಅದ್ರ ಜೊತೆ ಪಿಕ್ಚರ್ಸ್ ಬರೆದು ಸೊ ಕೊನೆಗೆ ರಿಪೋರ್ಟ್ ಪ್ಲಸ್ ಪ್ಲೇ ಬರೆದು ಕೊನೆಗೆಲ್ಲ ಅದನ್ನೆಲ್ಲ ಪೂರ್ಣಿಸಿ ಅದನ್ನ ಅವರು ಪ್ರಭುಸ್ವಾಮಿಗೆ ನಿಮ್ಗೆ ಸಬ್ಮಿಟ್ ಮಾಡಬೇಕು. ಇದಕ್ಕೆ ನಾವು 2 ತಿಂಗಳು ಟೈಮ್ ಕೊಡೋಣ. ಇನ್ನೊಂದು ವಾರನ 2 ವಾರ ಬಿಟ್ಟು ಶುರು ಮಾಡ್ಕೊಳ್ರಿ, 2 ತಿಂಗಳು ಟೈಮ್ ಕೊಡೋಣ. ಗೊತ್ತಾಯ್ತಾ? ಇದೇ ಪ್ರಾಜೆಕ್ಟ್ ಆಲ್ರೌಂಡರ್ಸ್ಗೆ. ಓಕೆ, ಥ್ಯಾಂಕ್ ಯು.